ಮೊದಲನೇ ಹಾಡು ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಮ್ಮೆಲ್ಲ ಮುಖ್ಯ ಅತಿಥಿಗಳಿಗೆ ಅದೇ ರೀತಿಯಾಗಿ ನಮ್ಮ ಟೀಮ್ ಮೆಂಬರ್ಸ್ಗೆ ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಅರ್ಜುನ್ ಸರ್ ನೀವೇ ಕೊಡಿ ಪ್ಲೀಸ್. ಓಕೆ. ಅಷ್ಟಲಕ್ಷ್ಮಿಯರು ತುಂಬಾ ಮುದ್ದಾಗಿ ಹೊಳಿತಾ ಇದ್ದಾರೆ. ಅವರ ಅದೃಷ್ಟ ಹಸ್ತಗಳಿಂದ ನಮ್ಮ ಹಾಡನ್ನು ಬಿಡುಗಡೆ ಮಾಡುವ ದಯವಿಟ್ಟು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಬರಬೇಕು. ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್. ಲಕ್ಷ್ಮೀಪುತ್ರ ಸಿನಿಮಾದ ಮೊದಲನೇ ಹಾಡನ್ನ ಇದೀಗ ಅಷ್ಟಲಕ್ಷ್ಮಿಯರು ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ಲಕ್ಷ್ಮಿನ ಭದ್ರವಾಗಿ ಕಟ್ಟಿಟ್ಬಿಟ್ಟಿದ್ದಾರೆ. ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಈಗಷ್ಟೇ ಬಿಡುಗಡೆಯಾಗಿದೆ ಲಕ್ಷ್ಮೀಪುತ್ರ ಸಿನಿಮಾದ ಮೊದಲನೇ ಹಾಡು. ಇನ್ಮೇಲೆ ತುಂಬಾ 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 ಒಳ್ಳೇದಾಗಲಿ ಅಂತ ಹೇಳಿ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಹಾರೈಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಚಿಕ್ಕು ಹ್ಯಾಪಿ ಬರ್ಡೇ. ಸ್ಟಿಲ್ ವಿಶ್ ಮಾಡ್ತಾ ಇರ್ತೀನಿ. ಆಕ್ಚುಲಿ LP ಅರ್ಜುನ್ ಸರ್ ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಷ್ಟು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ದಾರೆ, ಸೂಪರ್ ಹಿಟ್ ಸಾಂಗ್ಸ್ ಕೊಟ್ಟಿದ್ದಾರೆ. ಅಂಡ್ ಈ ಟೈಮ್ ಅಲ್ಲಿ ನಮ್ಗೊಂದು ಸೂಪರ್ ಹಿಟ್ ಸಿನಿಮಾ ಬೇಕು. ಅಂಡ್ ಹಾಡ್ ನೋಡಿದಾಗ, ಪೋಸ್ಟರ್ಸ್ ಎಲ್ಲ ನೋಡಿದಾಗ ನನ್ಗೇನೋ ಒಂದು ಪಾಸಿಟಿವ್ ಫೀಲಿಂಗ್ ಬರ್ತಾ ಇದೆ. ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಹಾಗೆ ಆಗುತ್ತೆ. ಅನು ಮ್ಯಾಮ್, ಬೆಸ್ಟ್ ವಿಶಸ್ ಟು ಯು. ಅಂಡ್ ಅರ್ಜುನ್ ಜಾನ್ಯ, ವಾಟ್ ಅ ಸಾಂಗ್ ಅರ್ಜುನ್, ವೆರಿ ನೈಸ್. ಯಾ, ನನ್ನ ಮೊದಲನೇ ಸಿನಿಮಾ ಅರ್ಜುನ್ ಅವರು ಹ್ಯಾಡ್ ಗಿವನ್ ದ ಮ್ಯೂಸಿಕ್. ಅವಾಗಿಂದ ಇಲ್ಲಿವರೆಗೂ ಐ ಲವ್ ಆಲ್ ಯೋರ್ ಸಾಂಗ್ಸ್. ಇನ್ಮೇಲೆ ಸಾಂಗು ಐ ಹ್ಯಾವ್ ಅ ಸ್ಟ್ರಾಂಗ್ ಫೀಲಿಂಗ್, ಸೂಪರ್ ಹಿಟ್ ಸಾಂಗು. ಅಷ್ಟು ಚೆನ್ನಾಗಿ ಮಾಡಿದೆಯಲ್ಲ ಚಿಕ್ಕು. ರೊಮ್ಯಾಂಟಿಕ್ ಫೀಲಿಂಗ್ಸ್ ಹೆಂಗಂದ್ರೆ ಯು ಆರ್ ಡೂಯಿಂಗ್ ಸೋ ವೆಲ್. ಯು ಆರ್ ಡನ್. ಯಾ, ಒಂದಿದ್ದ ಆಲ್ ದ ಬೆಸ್ಟ್ ಟು ಯು. ಇಡೀ ಟೀಮ್ಗೆ ಯು ಗೈಸ್ ಹ್ಯಾವ್ ಸಮ್ ಆಫ್ ದ ಸಾಂಗ್ ವೆರಿ ವೆಲ್. ತುಂಬಾ ಚೆನ್ನಾಗಿ ಹಾಡಿದ್ದೀರಾ. ನಾನು ಏನ್ ಹೇಳಿ, ತುಂಬಾ ದಿನದಿಂದ ಒಂದು ರೊಮ್ಯಾಂಟಿಕ್ ಸಾಂಗ್ ಬಂದಿಲ್ಲ, ಬರ್ಬೇಕಲ್ಲ ಕನ್ನಡದಲ್ಲಿ ಅಂತ. ಮೊನ್ನೆ ನಾನು ಯಾವುದೋ ಒಂದು ಬೇರೆ ಭಾಷೆಯ ಹಾಡು ಕೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿದೆ, ಮತ್ತೆ ಮತ್ತೆ ಕೇಳ್ತಾ ಇದ್ದೆ. ಕನ್ನಡದಲ್ಲಿ ರೀಸೆಂಟ್ ಆಗಿ ಯಾವ್ದಾದ್ರು ಬಂದಿಯಾ ಇಲ್ವಲ್ಲ ಅಂತ ನಾನು ಅನ್ಕೊಳ್ತಾ ಇದ್ದೆ. ಐ ವಾಸ್ ಥಿಂಕಿಂಗ್ ಟು ಮೈ ಸೆಲ್ಫ್, ಈ ಹಾಡು ಕೇಳಿದ್ಮೇಲೆ ಐ ಫೀಲ್ ಲೈಕ್ ಇಟ್ಸ್ ಗೋಯಿಂಗ್ ಟು ಗೋ ಆನ್ ಲೂಪ್. ಮತ್ತೆ ಮತ್ತೆ ಕೇಳೋಣ, ಮತ್ತೆ ಮತ್ತೆ ನೋಡೋಣ ಅಂತ ಅನಿಸ್ತಿದೆ. ಇನ್ಮೇಲೆ ದಿಸ್ ಇಸ್ ಗೋಯಿಂಗ್ ಟು ಬಿ ಮೈ ಫೇವ್ರೆಟ್ ಸಾಂಗ್. ಸಚ್ ಗ್ರೇಟ್ ಮ್ಯೂಸಿಕ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಯೋರ್ಸ್. ಈ ಒಂದು ಫೇಸ್ ಇದೆಯಲ್ಲ, ಅದು ಪ್ರೀತಿ ಆಗೋಕ್ಕೂ ಮುಂಚೆ ಜಸ್ಟ್ ಟೆಲಿಂಗ್ ದಟ್ ಶಿ ಸೋ ಬ್ಯೂಟಿಫುಲ್ ಅನ್ನೋದು ಒಂದು ಫೇಸ್ ಇದೆ. ಪ್ರೀತಿ ಆದ್ಮೇಲೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಹುಡುಗಿ ಎಲ್ಲ ಆದ್ಮೇಲೆ ಇನ್ಮೇಲೆ ನೀನನ್ನ ಹುಡುಗಿ ನೀನನ್ನ ಹುಡುಗ ಇದೆಯಲ್ಲ, ಇಟ್ಸ್ ಅ ವೆರಿ ಕ್ಯೂಟ್ ಫೇಸ್. ಇಟ್ಸ್ ಅ ಸ್ಮಾಲ್ ಫೇಸ್. ಆ ಎಮೋಷನ್ ನೀವು ಕ್ಯಾಚ್ ಮಾಡಿರೋದು ತುಂಬಾ ಮುದ್ದಾಗಿದೆ, ತುಂಬಾನೇ ಚೆನ್ನಾಗಿದೆ. ನೀವು ತುಂಬಾ ಮುದ್ದಾಗಿ ಡಾನ್ಸ್ ಮಾಡಿದ್ದೀರಾ. ಭೂಷಣ್ ಅವರಿಗೆ ಬಿಗ್ ಕ್ರೆಡಿಟ್ ಫಾರ್ ದ ಕೊರಿಯೋಗ್ರಫಿ. ಇಟ್ ಇಸ್ ಪಿಕ್ಚರೈಸ್ಡ್ ವೆರಿ ವೆರಿ ಬ್ಯೂಟಿಫುಲಿ. ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಅಂಡ್ ಬೆಸ್ಟ್ ವಿಶಸ್ ಟು ಡಿ ಬೇಸ್. ಫಸ್ಟ್ಲಿಗೆ ಎಲ್ರಿಗೂ ನಮಸ್ಕಾರ. ಮಹತ್ತಲ್ಲಿ ಹೇಳಲಿಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಇದೊಂದು ದೊಡ್ಡ ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಸೊ ಬೆಳ್ಳಿ ಪರ್ದೆ ಮೇಲೆ ನನ್ನ ಸಾಂಗ್ ಕೇಳಲಿಕ್ಕೆ ನಾನು ಅಲ್ಲಿಂದ ಎಂಟ್ರಿ ಆಗ್ತಿದ್ದೆ. ಸೊ ಇದು ಕನಸ ಅಥವಾ ನನಸ ನಂಗೆ ಇನ್ನೂ ನಾನು ಎಕ್ಸೆಪ್ಟ್ ಮಾಡ್ಲಿಕ್ಕೆ ನಂಗೆ ಆಗ್ತಿಲ್ಲ ಇನ್ನು. ಸೊ ಇದಕ್ಕೆ ದೊಡ್ಡ ಕಾರಣ ಅರ್ಜುನ್ ಜನ ಸರ್. ಸೊ ಅವ್ರ ಹತ್ರ ಸೇರಿ ನಾನು ಒಂದು 6 ತಿಂಗಳಾಯ್ತು ಈಗ. ಸೊ ಅವ್ರಿಗೆ ಕೊಟ್ಟಂತ ಅವಕಾಶ, ಅವ್ರು ಕೊಟ್ಟಂತ ಮಾರ್ಗದರ್ಶನ, ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸರ್ಗೆ ನಾನು ಸಾಲದು. ಸೊ ಯಾವಾಗ್ಲೂ ಸರ್ ನಾನು ನಿಮ್ಗೆ ಚಿರಋಣಿ ಆಗಿರ್ತೇನೆ. ಥ್ಯಾಂಕ್ ಯು ಸರ್. ಸೊ ಹಾಗೆ AP ಅರ್ಜುನ್ ಸರ್ ಅವರು, ನಾನು ಸಾಂಗ್ ರೆಕಾರ್ಡಿಂಗ್ ಮಾಡುವಾಗ ಫಸ್ಟ್ ಟೈಮ್ ಹಾಡಿದ್ದೆ. ಇನ್ನೊಂದ್ಸತಿ ಅವ್ರು ಬಂದು
ಇನ್ನು ಯಾವ್ಯಾವ ಲೈನ್ಸ್ ಹೆಂಗೆ ಹಾಡಬೇಕು ಅದೆಲ್ಲ ಇನ್ಪುಟ್ಸ್ ಕೊಟ್ಟರು. ಸೊ ಅವ್ರಿಗೂ ನಿಮಗೂ ತುಂಬ ಥ್ಯಾಂಕ್ ಯು ಸರ್. ಆ್ಯಂಡ್ ಇಡೀ ಟೀಮ್ಗೆ ನಾನು ಲಕ್ಷ್ಮೀಪುತ್ರ ಟೀಮ್ಗೇನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ, ಇಷ್ಟು ದೊಡ್ಡ ನಂಗೆ ಚಾನ್ಸ್ ಕೊಟ್ಟಿದ್ದಕ್ಕೆ. ಮೊದಲನೇದಾಗಿ ಚಿಕ್ಕಣ್ಣ ಸರ್ಗೆ ಹ್ಯಾಪಿ ಬರ್ಡೇ, ಎಲ್ಲ ಒಳ್ಳೇದಾಗ್ಲಿ. ಆ್ಯಂಡ್ ಈ ಹಾಡು ಅಂದ್ರೆ ತುಂಬಾ ಸಲ ತುಂಬಾ ಜನರ ಹತ್ರ ಹಾಡ್ಸಿದ್ರು. ಆ್ಯಕ್ಚುಲಿ ಲಾಸ್ಟಿಗೆ ನಮ್ಮಿಬ್ರದ್ದು ಫೈನಲ್ ಆಯಿತು. ಸೊ ಇದಕ್ಕೆ ಅರ್ಜುನ್ ಜನ್ಯ ಸರ್ಗೆ ಯಾವಾಗಲೂ ನಾನು ಚಿರಋಣಿ ಆಗಿರ್ತೀನಿ. ಸೊ ಇವಾಗಲೂ ಅದೇ ಹೇಳ್ತೀನಿ, ಐ ಆಮ್ ವೆರಿ ಗ್ರೇಟ್ಫುಲ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ AP ಅರ್ಜುನ್ ಸರ್ ಆ್ಯಂಡ್ ಅನ್ನಪೂರ್ಣ ಮ್ಯಾಮ್ಗೆ ಥ್ಯಾಂಕ್ ಯು, ನನಗೆ ಈ ಮೂವಿಲಿ ಹಾಡಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ವಂದಿತಾ ಮ್ಯಾಮ್ ಆ್ಯಂಡ್ ಚಿಕ್ಕಣ್ಣ ಸರ್ ತುಂಬ ಚೆನ್ನಾಗಿ ಕಾಣಿಸಿದ್ರು ಆನ್ ಸ್ಕ್ರೀನ್ ಆ್ಯಂಡ್ ಆಫ್ ಸ್ಕ್ರೀನ್. ನಿಮ್ಮಿಬ್ರಿಗೂ ತುಂಬ ಒಳ್ಳೇದಾಗಲಿ ಆ್ಯಂಡ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಥ್ಯಾಂಕ್ ಯು ಸೊ ಮಚ್. ತುಂಬ ಹೃದಯದ ಸ್ವಾಗತ. ನಮ್ಮ ಲಕ್ಷ್ಮೀಪುತ್ರ ಮೊದಲನೇ ಇನ್ಮೇಲೆ ಅನ್ನೋ ಒಂದು ಸಾಂಗ್ ಇವತ್ತು ಲಾಂಚ್ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ನಮ್ಮ ಲಕ್ಷ್ಮೀಪುತ್ರ ಚಿತ್ರದ್ದು ಒಂದೆರಡು ಮಾತಾಡ್ತೀನಿ. ಅಂದ್ರೆ ಈ ಲಕ್ಷ್ಮೀಪುತ್ರ ಅಂತ ಟೈಟಲ್ ಇಡೋಕ್ಕಿಂತ ಮುಂಚೆ ಈ ಸಿನಿಮಾ ಕತೆ ಅಂತಂದ್ಬಿಟ್ಟು ಶುರುವಾಗಿದ್ದು ಒಂದು ಕಿಸ್ ಎಲ್ಲ ಮುಗ್ದಿತ್ತು ನಂದು ಸಿನಿಮಾ. ಕರೋನಾ ಟೈಮಲ್ಲಿ ಚಿಕ್ಕು ನಾನು ಒಂದ್ಸತಿ ಎಲ್ಲೋ ಒಂದ್ ಕಡೆ ಸೇರಿದ್ವಿ ಮನೆಯಲ್ಲಿ. ಕರೋನಾ ಆಗಿತ್ತು ಅವಾಗ. ಕರೋನಾ ಇದ್ದಾಗ ನನ್ಗೆ ಈ ಕತೆ ಎಲ್ಲೋ ಒಂದ್ ಕಡೆ ಒಂದು ತಲೆಯಲ್ಲಿ ಓಡ್ತಾನೆ ಇತ್ತು. ಚಿಕ್ಕು ಈ ತರದೊಂದು ಕತೆ ಇದೆ, ಯಾರಾದ್ರೂ ಒಬ್ಬ ಹೊಸ ಹುಡುಗ, ಒಂದು ತುಂಬಾ ಇನೋಸೆಂಟ್ ಫೇಸ್ ಇರುವಂತ ಒಬ್ಬ ಹುಡುಗ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಒಂದ್ಸತಿ ಸುಮ್ನೆ ಆ ಕತೆನ ಒಂದು 20-25 ಮಿನಿಟ್ಸ್ ಅವ್ನಿಗೆ ಹೇಳ್ಬಿಟ್ಟಿದ್ದೆ ಅಷ್ಟೇ. ಅಲ್ಲಿಗೆ ಇದು ಲಕ್ಷ್ಮೀಪುತ್ರನೋ ಅಂತಾನು ಗೊತ್ತಿಲ್ಲ, ಏನ್ ಗೊತ್ತಿಲ್ಲ. ಒಂದು ಲೈನ್ ಮಾತ್ರ ಅವನು ನಾನು ಡಿಸ್ಕಸ್ ಮಾಡಿದ್ವಿ. ಇದೆಲ್ಲ ಆದ್ಮೇಲೆ ಒಂದು 4 ವರ್ಷ ಇದೆಲ್ಲ ಮುಗ್ದಾದ್ಮೇಲೆ ಒಂದಿನ ಚಿಕ್ಕಣ್ಣ ಕಾಲ್ ಮಾಡ್ಬಿಟ್ಟು, ಅಪ್ಪಾಜಿ ನೀವು ಒಂದ್ಸತಿ ಕರೋನಾ ಟೈಮಲ್ಲಿ ನಾನು ನೀವು ಸೇರಿದ್ದಾಗ ಒಂದ್ ಕತೆ ಹೇಳಿದ್ರಲ್ಲ, ಆ ಕತೆನ ನನಗ್ ಕೊಡಿ, ನಾನು ಸಿನಿಮಾ ಮಾಡ್ಬೇಕಂತ ಅನ್ಬಿಟ್ಟು. ಅವಾಗ ನಾನು ಚಿಕ್ಕುಗೆ ಹೇಳಿದ್ದು, ಚಿಕ್ಕು ನನ್ನ ಕತೆ ಯಾರು ಮಾಡ್ತಾ ಇದಾರೆ, ಯಾರು ಪ್ರೊಡ್ಯೂಸ್ ಮಾಡ್ತಾರೆ ಅಂದಾಗ ಯಾರೋ ಒಬ್ರು ಪ್ರೊಡ್ಯೂಸರ್ ಇದ್ರು. ಸರಿ ಅಂತ ಅಂದ್ಬಿಟ್ಟು ಅವ್ರು ಮಾಡ್ತಾರೆ ಅನ್ನೋಂಗಿದ್ರೆ ನಾನು ಕೊಡ್ತೀನಿ, ಆಯ್ತು ಮಾಡಿ ಅಂತಂದ್ಬಿಟ್ಟು ಚಿಕ್ಕಣ್ಣನ್ಗೆ ಓಕೆ ಅಂತ ಕತೆ ಕೊಟ್ಟಿದ್ದೆ. ಕತೆ ಕೊಟ್ಟಾದ್ಮೇಲೆ ಅವ್ರದ್ದು ಸರಿ ಹೋಗ್ಲಿಲ್ಲ, ಹಾಗಾಗಿ ಆ ಕತೆ ಆಗ್ಲಿಲ್ಲ. ಅದಾದ್ಮೇಲೆ ಚಿಕ್ಕಣ್ಣ ಇನ್ನೊಬ್ರು ಯಾರೋ ಮಾಡ್ತಾರಂತೆ ಅಪ್ಪಾಜಿ, ನಾವು ಅವ್ರ ಜೊತೆ ಮಾಡ್ತೀವಿ ಅಂದಾಗ, ಇಲ್ಲ ಚಿಕ್ಕಣ್ಣ ಅವ್ರು ಕಷ್ಟದಲ್ಲಿದ್ರು ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ ಮಾಡ್ಲಿ ಅಂತ ಅಂದ್ಬಿಟ್ಟು. ಬಟ್ ಬೇರೆ ಯಾರೋ ಮಾಡ್ತಾರೆ ಅಂತಂದ್ರೆ ಬೇರೆ ಯಾರಿಗೂ ಮಾಡೋದ್ ಬೇಡ, ನಾನ್ ಪ್ರೊಡಕ್ಷನ್ ಅಲ್ಲೇ ಮಾಡೋಣ ನಾನು ನೀನು ಅಂತಂದ್ಬಿಟ್ಟು ಅಂದಾಗ, ಓಕೆ ಅಪ್ಪಾಜಿ ನೀವು ಮಾಡ್ತೀವಿ ಅಂತಂದ್ರೆ ಏನ್ ತೊಂದ್ರೆ ಇಲ್ಲ, ಮಾಡೋಣ ಸರಿ ಅಂತಂದ್ಬಿಟ್ಟು ಕತೆ ಕೂತ್ಕೊಂಡ್ವಿ. ಕತೆ ಎಲ್ಲ ಸ್ಕ್ರೀನ್ ಪ್ಲೇ ಇದೆಲ್ಲ ಮುಗಿತಾ ಬಂದಾಗ ಏನ್ ಟೈಟಲ್ ಇಡೋದು ಅನ್ನೋ ತರದ್ದು ಶುರು ಆಗ್ತಾ ಹೋಯ್ತು. ಹಂಗೆ ಹುಡುಕ್ತಾ ಇದೀವಿ. ಫಸ್ಟ್ ಬೇರೆ ಏನೇನೋ ಒಂದು 4-5 ಟೈಟ್ಲ್ ಅನ್ಕೊಂಡ್ವಿ. ಒಂದು ದಿನ ಲಕ್ಷ್ಮಿ ಅನ್ನೋ ಒಂದು ಕ್ಯಾರೆಕ್ಟರ್ ಅಮ್ಮನ ಹೆಸರು ಅನ್ನೋದ ಇದಾಗಿದ್ದಾಗ ನನಗೆ ಲಕ್ಷ್ಮಿ ಅಂತ ಫಸ್ಟ್ ಬರ್ಲಿಲ್ಲ. ಫಸ್ಟ್ ನಾನು ಗೌರಿಪುತ್ರ ಅಂತ ಇಟ್ರೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಚಿಕ್ಕಣ್ಣನ ಜೊತೆ ಇದ್ದಾಗ, ಗೌರಿಪುತ್ರ ಅಂತ ಯಾಕೆ ಇಡ್ಬೇಕು, ನಮ್ಮ ಅಮ್ಮನ ಹೆಸರು ಲಕ್ಷ್ಮಿ ಅಲ್ವಾ, ಲಕ್ಷ್ಮೀಪುತ್ರ ಅಂತಾನೆ ಇಡೋಣ ಅಂತಂದ್ಬಿಟ್ಟು ಮಾತುಕತೆಯಾಗಿ ಅಲ್ಲಿಂದ ಲಕ್ಷ್ಮೀಪುತ್ರ ಅನ್ನೋ ಒಂದು ಟೈಟಲ್ ಉಟ್ಕೊಂತು ಈ ಸಿನಿಮಾಗೆ. ಆ ಲಕ್ಷ್ಮೀಪುತ್ರ ಅಂತ ಇಟ್ಕೊಂಡಿದ್ದ ದಿನದಿಂದನೂ ಏನೋ ಗೊತ್ತಿಲ್ಲ ಲಕ್ಷ್ಮೀ ಪುತ್ರ ಅಂತ. ಬಟ್ ನಾನು ಈ ಸಿನಿಮಾ ಶುರು ಮಾಡಿದಾಗ ನನ್ನ ಬ್ಯಾಂಕಲ್ಲಿ ದುಡ್ಡಿರ್ಲಿಲ್ಲ. ಚಿಕ್ಕಣ್ಣ ಹೆಂಗ್ ಮಾಡೋದು ಈ ಸಿನಿಮಾನ ಅಂತ ಅಂದ್ಬಿಟ್ಟು ಕೇಳಿದಾಗ, ಲಕ್ಷ್ಮೀಪುತ್ರ ಅಂತ ಹೆಸರಿಟ್ಟಿದೀವಿ, ಲಕ್ಷ್ಮಿ ನಮಗ್ ಬರ್ತಾಳೆ, ಕರ್ಕೊಂಡು ಹೋಗ್ತಾಳೆ, ಮಾಡ್ತಾರಣ ಅಂತಂದ್ಬಿಟ್ಟು ಶುರು ಮಾಡಿದಾಗ ಏನೋ ಗೊತ್ತಿಲ್ಲ ಶುರು ಮಾಡ್ಕೊಂಡ್ವಿ. ಒಂದೆರಡು ತಿಂಗಳು ಲೇಟ್ ಆಯ್ತು. ಲೇಟ್ ಆದಾಗ ತುಂಬಾ ಕಷ್ಟ ಆಗ್ತಾ ಇದೆ, ಶೂಟಿಂಗ್ ಶುರು ಮಾಡಕ್ ಆಗ್ತಾ ಇಲ್ಲ. ಮುಹೂರ್ತ ಎಲ್ಲ ಮಾಡಿದ್ವಿ, ಜನವರಿ 24 ಮುಹೂರ್ತ ಮಾಡಿದ್ವಿ. ಅದಾದ್ಮೇಲೆ ಮಾರ್ಚಲ್ಲಿ ಶೂಟಿಂಗ್ ಮಾಡ್ಬೇಕಾಗಿತ್ತು. ಚಿಕ್ಕ ಒಂದಿನ ಕಾಲ್ ಮಾಡ್ದ, ಅಪ್ಪಾಜಿ ಯಾವಾಗಿಂದ ಶೂಟಿಂಗ್ ಮಾಡ್ತೀವಿ, ಆಲ್ರೆಡಿ 1.5 ಮಂತ್ ಆಯ್ತು. ಇಲ್ಲ ಮಂತ್ರಾಲಯಕ್ಕೆ ಹೋಗ್ತಾ ಇದೀನಿ, ರಾಯರ ಹತ್ರ ಒಂದು ಪೂಜೆ ಮಾಡಿಸ್ಕೊಂಡು ಬರ್ತೀನಿ, ಬಂದ ತಕ್ಷಣ ಶುರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದ್ಸತಿ ಮಂತ್ರಾಲಯಕ್ಕೆ ಹೋದ್ವಿ. ಮಂತ್ರಾಲಯಕ್ಕೆ ಹೋಗಿ ಬಂದದ್ ನೆಕ್ಸ್ಟ್ ಇನ್ನೊಂದು 2 days ಅಷ್ಟೇ. ಎಲ್ಲಿಂದ ಬಂತು ದುಡ್ಡು, ಹೇಗ್ ಬಂತು ಗೊತ್ತಿಲ್ಲ, ಬಟ್ ರಾಯರ ಕೃಪೆಯಿಂದ ಬಂತು. ಈ ಸಿನಿಮಾ ಶುರುವಾಯ್ತು. ಇಲ್ಲಿವರೆಗೂ ಯಾವುದೇ ರೀತಿ ಒಂದು ದಿನನೂ ತೊಂದರೆ ಆಗದಂಗೆ ಅಷ್ಟು ಸುಲಲಿತವಾಗಿ ರಾಯರು ಇದನ್ನ ಕರ್ಕೊಂಡು ಬಂದು ಸಿನಿಮಾ ಮುಗಿಸಿ
ಇವತ್ತು ಸಾಂಗ್ ರಿಲೀಸ್ ಮಾಡೋ ಒಂದು ಹಂತಕ್ಕೆ ಬಂದಿದೆ. ಅದಕ್ಕಿಂತ ಹೆಚ್ಚಾಗಿ ಇದ್ರಲ್ಲಿ ಹೇಳ್ಬೇಕಂತಂದ್ರೆ ನನ್ನ ಒಂದು ರೀತಿ ಗಾಡ್ ಫಾದರ್ ಅಂತ ಹೇಳ್ಬೋದು, ಸಂತೋಷ್ ಲಾಡ್ ಪ್ರೆಸೆಂಟ್ಸ್ ಅಂತ ಹಾಕಿದ್ದೀನಲ್ಲ, ಅವರು ನನಗೆ ತುಂಬಾ ಯಾವಾಗ್ಲೂ ತುಂಬಾ ಸಪೋರ್ಟ್ ಮಾಡುವಂತ ವ್ಯಕ್ತಿ. ಒಂದಿನ ಯಾವಾಗ್ಲೂ ಒಂದ್ಸರಿ ಎಲ್ಲೋ ಹೋಗ್ತಾ ಇರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಫೋನ್ ಮಾಡಿದ್ರು, ಏನ್ ಮಾಡ್ತಾ ಇದೀಯಾ ಅಂತಂದಾಗ, ಈಗ ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಅಂತಂದಾಗ, ಸರಿ ಮಾಡು ಅಂತಂದ್ಬಿಟ್ಟು ನನ್ನ ಜೊತೆಗೆ ನಿಂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ತುಂಬಾ ಸಪೋರ್ಟ್ ಮಾಡಿದ್ದು ಸಂತೋಷ್ ಲಾಡ್ ದಾದಾ ಅಂತೀನಿ ನಾನು ಅವ್ರನ್ನ. ತುಂಬಾ ಅವ್ರಿಗೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಕಾಗಲ್ಲ. ಈ ರೀತಿ ಶುರುವಾದಂತ ಜರ್ನಿ ನಾವು ಹತ್ತತ್ರ ಒಂದು 65 ಡೇಸ್ ಏನೋ ಶೂಟ್ ಮಾಡಿದೀವಿ, ಎಲ್ಲ ಮುಗಿದಿದೆ. ಇನ್ನೊಂದು ಒಂದ್ ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇದೆ. ಆ ಒಂದ್ ಸಾಂಗ್ ಮುಗಿದ್ರೆ ಸಿನಿಮಾ ಮುಗಿಯುತ್ತೆ. ಈ ಇನ್ಮೇಲೆ ಸಾಂಗ್ ಬಗ್ಗೆ ಮಾತಾಡ್ತೀನಿ ಇವಾಗ. ಇನ್ಮೇಲೆ ಅಂತಂದಾಗ, ಈ ಫಸ್ಟ್ ನಂದು ಅರ್ಜುನ್ದು ಫಸ್ಟ್ ಸಿನಿಮಾ, ನಂದು ಅರ್ಜುನ್ ಒಂದು 20 years ಫ್ರೆಂಡ್ಶಿಪ್ ಅವಂದು ನಂದು. ಇಲ್ಲಿವರೆಗೂ ನನ್ನ ಸಿನಿಮಾಗೆ ನಾನು ಯಾವಾಗ್ಲೂ ಒಂದ್ಸರಿ ಮಾತಾಡ್ಕೊಂಡ್ವಿ, ಕಾರಣಾಂತರಗಳಿಂದ ನಾನು ಅವನು ಸೇರಕ್ಕಾಗಿರ್ಲಿಲ್ಲ. ಈ ಲಕ್ಷ್ಮೀಪುತ್ರ ಅಂತ ಇಟ್ಟಾದ್ಮೇಲೆ ಮಗ ಹಿಂಗೆ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಒಂದು ಸಿನಿಮಾನ ಮಾಡ್ಕೊಡ್ಬೇಕಂತಂದ್ರೆ ನನ್ನನ್ನು ಕೇಳಲೇಬೇಡ, ನೀನು ಹೆಸರಾಕು ಆರಾಮಾಗಿ ಸಿನಿಮಾ ಮಾಡೋಣ ಅಂತಂದ್ಬಿಟ್ಟು ಅರ್ಜುನ್ ಹೇಳ್ತಾ ಸರಿ ಅಂತ ಅಂದ್ಬಿಟ್ಟು ಒಂದ್ಸತಿ ಫಸ್ಟ್ ಕೂತ್ಕೊಂಡಾಗ, ಮಗ ಒಂದ್ ಏನೋ ಯಾವಾಗ್ಲೂ ಮಾತಾಡ್ಕೊಳ್ಳೋ ಪದ ಆಗ್ಬೇಕದು. ಈ ಸಾಂಗ್ ತುಂಬಾ ಚೆನ್ನಾಗಿ ಎಲ್ರ ಬಾಯಲ್ಲೂ ಇರ್ಬೇಕು. 1-2-4 ಲೈನ್ ನಾನೇನೋ ಬರಿತೀನಿ ನೋಡೋಣ ಅಂತಂದ್ಬಿಟ್ಟು ನಗನಗುತ್ತಾ ಮನ್ಸ ಅಂತಂದ್ಬಿಟ್ಟು ಒಂದು 4-5 ಲೈನ್ ಎಲ್ಲ ಬರೆದು ಹಿಂಗಿದೆ ಅಂತಂದ್ಬಿಟ್ಟು ಅವ್ನಿಗೊಂದು 4-5 ಲೈನ್ ಒಂದು ಸ್ಲಿಪ್ ಕೊಟ್ಟ ತಕ್ಷಣ ಅವ್ನ ಹಂಗೆ ಹಿಡ್ಕೊಂಡು ಸುಮ್ನೆ ಆಡ್ಬಿಟ್ಟ ಹಂಗೆ. ಅದೇ ಅಲ್ಲೇನೋ ನಾವು ಕುತ್ಕೊಂಡು ಟ್ಯೂನ್ ಮಾಡಿದ್ವಿ ಅಂತಾನೂ ಅಲ್ಲ, ನಾವೇನೋ ಅದಕ್ಕೆ ಕಂಪೋಸ್ ಮಾಡಿದ್ವಿ ಅಂತ ಆಗ್ಲೇ ಇಲ್ಲ. ಅದು ಅಲ್ಲಿ ನಾನು ಬರದಂಗ್ ಕೊಟ್ಟೆ, ಅವ್ನ ಹಂಗ ಆಡ್ದ. ಅದೇ ಇವತ್ತು ಇಲ್ಲಿ ಬಂದಿರೋ ಇನ್ಮೇಲೆ ಅನ್ನೋ ಸಾಂಗ್. ಅಂದ್ರೆ ಇನ್ಮೇಲೆ ಅಂತ ಏನಕ್ಕೆ ಬರ್ತೀವಿ ಅಂದ್ರೆ, ಪ್ರತಿಯೊಂದು ಹುಡುಗ ಹುಡುಗಿನೂ ಮಾತಾಡ್ತಾ ಇರ್ಬೇಕಾದ್ರೆ ಆಮೇಲೆ ಅಂತೀವಿ ಇನ್ಮೇಲೆ. ಈ ತರದ್ದೊಂದು ಶಬ್ದ ಯಾವಾಗ್ಲೂ ಫೋನಲ್ಲಿ ಮಾತಾಡ್ತಾನೆ ಇರ್ತಾರೆ ಹುಡುಗ ಹುಡುಗಿರು, ಏನ್ ಮಾತಾಡ್ತಾ ಇದಾರೆ ಅಂತ ಗೊತ್ತಿರಲ್ಲ ಲವರ್ಸ್. ಬಟ್ ಆಮೇಲೆ ಇನ್ಮೇಲೆ ಈ ತರದ್ ಒಂದು ವರ್ಡ್ಸ್ಗಳು ಪಾಸ್ ಆಗ್ತಾನೆ ಇರುತ್ತೆ. ಅದನ್ನ ಇಟ್ಕೊಂಡು ಒಂದು ಹುಡುಗಿಗೆ ಇನ್ಮೇಲೆ ಲವ್ ಮಾಡ್ಬೇಕಾದ್ರೆ ಇನ್ಮೇಲೆ ಏನೇನೆಲ್ಲ ಹೇಳ್ಬೇಕಂತ ಇಷ್ಟಪಡ್ತಾನೆ. ಒಂದ್ ಹುಡುಗಿ ಇನ್ಮೇಲೆ ಲವ್ ಮಾಡೋ ಹುಡುಗನ್ಗೆ ಏನೇನೆಲ್ಲ ಹೇಳಕ್ ಇಷ್ಟಪಡ್ತಾಳೆ. ಅದನ್ನ ಇಟ್ಕೊಂಡು ಇನ್ಮೇಲೆ ಅನ್ನೋ ಒಂದು ಹುಕ್ ಲೈನ್ ನ ಇಟ್ಕೊಂಡು ಮಾಡಿದಂತ ಸಾಂಗ್ ಇನ್ಮೇಲೆ ಇವತ್ತು ನಮ್ಮ ಕರ್ನಾಟಕ ಜನತೆಗೆ ಅರ್ಪಿಸಿದೀವಿ. ಯಾಕೆ ಅಂತಂದ್ರೆ ಇದು ಅಪ್ಪಟ ಕನ್ನಡ ಸಾಂಗ್, ಮಂಡ್ಯ ಹಳ್ಳಿ ಸೊಗಡಿನ ಸಾಂಗ್. ಮತ್ತೆ ಇದನ್ನ ಆಡಿರುವಂತವ್ರು ನಮ್ಮ ದರ್ಶನ್ ಮೆಳವಂಕಿ ಅಂತ ಸರಿಗಮಪದಲ್ಲಿ ರನ್ನರ್ ಅಪ್ ಆಗಿದ್ರು. ಈ ಒಂದು ಮೆಲೋಡಿ ಟ್ರ್ಯಾಕ್ ನ ಒಂದು ಮೆಲೋಡಿ ವಾಯ್ಸ್ ಅಲ್ಲಿ ಬೇಕು ಅಂತ ಅಂದ್ಬಿಟ್ಟಂದಾಗ ಒಂದು 4-5 ಸಿಂಗರ್ ನಾವು ಆಡ್ಸಿದ್ವಿ. ಏನೋ ನಮ್ಗೆ ಅದು ಸ್ಯಾಟಿಸ್ಫೈ ಆಗ್ತಾ ಇಲ್ಲ, ಸೌಂಡ್ ಆಗ್ತಾ ಇಲ್ಲ ಅಂದಾಗ ಅರ್ಜುನ್ ಜನ್ಯ ಅವ್ರು ಹೇಳಿದ್ದು ನನಗೆ, ಮಗ ಸರಿಗಮಪ್ಪ ಅಲ್ಲಿ ಒಬ್ರು ಸಿಂಗರ್ ರನ್ನರ್ ಅಪ್ ಆಗಿದ್ದ, ಹುಡುಗಿನ ವಾಯ್ಸ್ ತುಂಬಾ ಚೆನ್ನಾಗಿದೆ ದರ್ಶನ್ ಅಂತ, ಆಡಿಸ್ ಕಳಿಸ್ತೀನಿ ಒಂದ್ಸತಿ ಕೇಳಂತ ಅಂದ್ಬಿಟ್ಟು. ತುಂಬಾ ಒಂದು 3-4 ದಿನ ಆದ್ಮೇಲೆ ತಿರ್ಗಾ ಫೋನ್ ಮಾಡಿದೆ, ಆಡಿಸ್ತಾ ಇದ್ದೀನಿ ಅಂತ. ಒಂದ್ ವಾರ ಬಿಟ್ಟು ಕಳಿಸಿದ್ರು. ಅವಾಗ ಬಂದಂತ ವಾಯ್ಸ್ ಅರ್ಜುನ್ ಮೆಳವಂಕಿದು ತುಂಬಾ ಅದ್ಭುತವಾಗಿತ್ತು ವಾಯ್ಸು. ಒಂದಷ್ಟು ಲೈನ್ಸ್ ಎಕ್ಸ್ಪ್ರೆಷನ್ ವೈಸ್ ತುಂಬಾ ಇನ್ನೂ ಚೆನ್ನಾಗಿ ಆಗ್ಬೇಕಾಗಿತ್ತು. ಅದಕ್ಕೆ ಕುತ್ಕೊಂಡು 1-2 ದಿನ ಅರ್ಜುನ್ ನಾವು ಕುತ್ಕೊಂಡು ಅದನ್ನ ಮತ್ತೆ ಆಡಿಸಿದ್ವಿ. ಹಾಗಾಗಿ ಈ ಸಾಂಗ್ ಬಂದಿದೆ. ತುಂಬಾ ಅದ್ಭುತವಾದಂತ ವಾಯ್ಸು, ಉತ್ತರ ಕರ್ನಾಟಕದ ಒಬ್ಬ ಹುಡುಗ. ಆಲ್ ದ ವೆರಿ ಬೆಸ್ಟ್ ದರ್ಶನ್, ತುಂಬಾ ಒಳ್ಳೇದಾಗ್ಲಿ. ಯಾಕೆಂತಂದ್ರೆ ಆ ವಾಯ್ಸ್ ನಾನ್ ಕೇಳಿದಾಗ ಅನ್ಸಿದ್ದಕ್ಕಿನ್ನ ಬೇರೆಯವ್ರು ಯಾರಿಗೆ ಕೇಳಿಸಿದ್ರು ತುಂಬಾ ಚೆನ್ನಾಗಿದೆ. ತುಂಬಾ ಪ್ರತಿಯೊಬ್ರು ಹೇಳಿದ್ದು ಸೂಪರ್ ಅಂತಾನೆ ಹೇಳಿದ್ರು. ಆಲ್ ದ ವೆರಿ ಬೆಸ್ಟ್. ನಿಮ್ಮ ಧ್ವನಿಗೆ ತುಂಬಾ ಒಂದು ಅದ್ಭುತವಾದಂತ ಶಕ್ತಿ ಇದೆ, ಒಳ್ಳೇದಾಗ್ಲಿ ನಿಮ್ಗೆ. ಅವ್ರ ಜೊತೆಗೆ ಪೃಥ್ವಿ ಭಟ್, ಅವ್ರ ಬಗ್ಗೆ ಏನು ಹೇಳಂಗಿಲ್ಲ. ಆಲ್ರೆಡಿ ಅವ್ರ ಸಾಂಗ್ಸ್ ಗಳೆಲ್ಲ ಹಿಟ್ ಲೈನ್ ಅಲ್ಲಿ ಇದೆ. ಮಾತಾಡ್ತಾ ಇರ್ಬೇಕಾದ್ರೂ ಕೂಡ ಅವ್ರ ಆಡ ರೀತಿನೇ ಮಾತಾಡ್ತಾ ಇದ್ರು. ಅಷ್ಟು ಸ್ವೀಟ್ ಆಗಿದೆ ನಿಮ್ ವಾಯ್ಸ್. ಆಲ್ ದ ವೆರಿ ಬೆಸ್ಟ್. ನಿಮ್ಮಿಬ್ರು ವಾಯ್ಸ್ ಅಂದ್ರೆ ಹುಡುಗನ ವಾಯ್ಸ್ ಚೆನ್ನಾಗಿದ್ದು ಹುಡುಗಿ ವಾಯ್ಸ್ ಚೆನ್ನಾಗಿಲ್ಲ, ಈ ತರದ್ದು ಮ್ಯಾಚ್ ಆಗಿಲ್ಲ ಅಂತಂದಾಗ್ಲೂ ತುಂಬಾ ಇದಾಗುತ್ತೆ. ನಿಮ್ಮಿಬ್ರು ವಾಯ್ಸ್ ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಆ ಪದಗಳಿಗೆ. ಗುಡ್ ಲಕ್. ಇದಿಷ್ಟು ಇವತ್ತು ಇನ್ಮೇಲೆ ಸಮಾರಂಭಕ್ಕೆ ಇಷ್ಟನ್ನು ಮಾತಾಡಿದೀನಿ. ಇನ್ಮೇಲೆ ಎಲ್ಲ ಅವಾಗ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ ಸಿನಿಮಾ ರಿಲೀಸ್ ಆಗೋದು. ಆ ಸಾಂಗ್ಸ್ ಎಲ್ಲ ಮಾಡಾದ್ಮೇಲೆ ಯಾವ್ದಾದ್ರು ಒಂದು ಆಡಿಯೋ ಕಂಪ್ನಿ ನಮ್ಗೆ ಬ್ಯಾಕಪ್ ಆಗಿ ನಿಂತ್ಕೊಳ್ಳೇಬೇಕು. ಒಂದ್ಸತಿ ಹರಿಯಣ್ಣ ಹಿಂಗ್ ಕಾಲ್ ಮಾಡಿ ಅಪ್ಪಿ ಏನ್ ಮಾಡಿದೆ ಸಾಂಗು, ಯಾರು ಮಾಡ್ತಿದ್ದಾರೆ ಅಣ್ಣ, ಯಾರೋ ಒಂದು ಇಬ್ರು ಈ ತರ ಕೇಳಿದ್ರು, ಹಂಗೆಲ್ಲ ಆಯ್ತು, ನನ್ಗೇನೋ ಇದು ನನ್ಗೆ ಇಷ್ಟ ಆಗ್ಲಿಲ್ಲ ಅಣ್ಣ, ನಂದಿದ್ರಲ್ಲೇ
ರಿಲೀಸ್ ಮಾಡೋಣ ಅಂತಿದ್ದೀನಿ ಅಂತ ಅಂದ್ಬಿಟ್ಟು ಅದಕ್ಕೆ ಯಾಕಪ್ಪ ನಿಮ್ದು ಡಿ ಬೀಟ್ಸ್ ಇಲ್ವಾ ಬಾಯಲ್ಲಿ ಮಾತಾಡೋಣ ಅಂತ ಅಂದ್ಬಿಟ್ಟು ಕರೆದ್ರು ಒಂದಿನ. ಹೋದ್ರೆ ಮೇಡಮ್ ಶೈಲಜಾ ಮೇಡಮ್ ಅವರಿಬ್ರು ಇದ್ರು. ಜಸ್ಟ್ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, 2 ನಿಮಿಷ ಅವರೊಂದೇನೋ ಹೇಳಿದ್ರು, ನಾನೊಂದೇನೋ ಹೇಳಿದ್ವಿ. ನಿಮ್ ಸಂಸ್ಥೆ ನಿಮ್ದೇ ಡಿ ಬೀಟ್ಸ್ ಅರ್ಜುನ, ಏನ್ ಬೇಕಾದ್ರೂ ಮಾಡೋ, ನಾವು ಜೊತೆಗೆ ನಿಂತ್ಕೋತೀವಿ, ನಾವ್ ಇರ್ತೀವಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಥ್ಯಾಂಕ್ ಯು ಶೈಲಜಾ ಮೇಡಮ್. ಯಾಕೆ ಅಂತಂದ್ರೆ ಅವ್ರು ಹಾನೆಸ್ಟ್ ಆಗಿ ಅವ್ರ ಮಾತುಗಳಲ್ಲಿ ಇರುತ್ತೆ, ಬಟ್ ಮಾತಾಡೋದು ಸ್ವಲ್ಪ ರೂಢ್ ಅಂತ ಅನ್ಸುತ್ತೆ ಮುಖ ನೋಡಿದಾಗ ಅವ್ರು ಮಾತಾಡ್ತಾ ಇರ್ಬೇಕಾರೆ. ಬಟ್ ಅವ್ರು ಹೇಳೋ ಏನು ಪದಗಳಿರ್ತಾವಲ್ಲ ಅವು ಪ್ರಾಪರ್ ಆಗಿರುತ್ತೆ. ಬಟ್ ಅವ್ರು ಹೇಳೋ ವಾಯ್ಸ್ ಮಾತ್ರ ಸ್ವಲ್ಪ ಏನ್ ಹಿಂಗೆ ಹೇಳ್ತಾ ಇದಾರಲ್ಲ ಇವರು ಅಂತ ಅನ್ಸುತ್ತೆ. ಬಟ್ ಹಿಂದೆಗಡೆ ಚೆನ್ನಾಗಿ ಆ ಒಂದು ಪ್ರೀತಿ ಮತ್ತೆ ಅದರ ಆ ಒಂದು ಮ್ಯೂಸಿಕ್ ಮೇಲೆ ಆಗ್ಬೋದು, ಆ ಕೆಲಸಗಳ ಮೇಲೆ ಆಗ್ಬೋದು, ಒಂದು ಅದ್ಭುತವಾದಂತ ಒಂದು ಪ್ರೀತಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಹರಿಯಣ್ಣ, ನೀವು ಬಂದಿಲ್ಲ. ನಮ್ಮ ಜೊತೆಯಾಗಿ ನಿಂತಿದ್ದು ನಮ್ಮ ಫ್ರೆಂಡ್ ರವಿ ಕಿರಣ್ ಅಂತ, ಈ ಸಿನಿಮಾದ ಕೋ ಪ್ರೊಡ್ಯೂಸರ್. ಪ್ರತಿ ಹಂತದಲ್ಲೂ ನಮಗೆ ತುಂಬಾ ಸಾಥ್ ಕೊಟ್ಟು ನಮ್ ಜೊತೆ ನಡೆದಿದ್ದಾರೆ. ಥ್ಯಾಂಕ್ ಯು ಮಿಸ್ಟರ್ ರಾಕಿ. ದಟ್ಸ್ ಹೌ ವಿ ಕಾಲ್ ಹಿಮ್. ಲಕ್ಷ್ಮೀ ಪುತ್ರ ಇದು ಬಂದು ಅರ್ಜುನ್ ಸರ್ ಅವ್ರ ಜೊತೆ ಮೊದಲನೇ ಅಸೋಸಿಯೇಷನ್. ಈ ಸಿನಿಮಾ ಆಕ್ಚುಲಿ ಆ ಟೈಟಲ್ ವಾಸ್ ದ ಥಿಂಗ್, ಅದು ತುಂಬಾ ಅಟ್ರಾಕ್ಟ್ ಮಾಡಿ ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದು. ಕತೆ ಅಂತ ಬಂದಾಗ ಅರ್ಜುನ್ ಸರ್ ಒಂದು ಲೈನ್ ಹೇಳಿದ್ರು ಕೂತ್ಕೊಂಡು, ಈ ತರ ಹಿಂಗ್ ಅನ್ಕೊಂಡಿದೀನಿ ಅಂತ. ತುಂಬಾ ಇಷ್ಟ ಆಯ್ತು. ಸರಿ ಆಯ್ತು, ಎಲ್ಲ ಸೇರಿ ಮಾಡೋಣ ಅಂತ ಅಂದ್ರು. ಸೊ ಆಯ್ತು ಅಂತ ಅಂದು ಅವ್ರ ಜೊತೆ ಅಸೋಸಿಯೇಟ್ ಆಗಿ ಮಾಡ್ತಾ ಇದ್ದೀವಿ. ಫಸ್ಟ್ ನನ್ನ ಸಿನಿಮಾ ಶುರುವಾದಾಗ ನನ್ನ ಜೊತೆ ಅಸೋಸಿಯೇಟ್ ಆಗಿದ್ದೆ ಆರ್ಕೆ. ಅಲ್ಲಿಂದಾನೇ ಶುರುವಾಗಿದ್ದು, ಅಲ್ಲಿಂದಾನೇ ಡೈರೆಕ್ಟ್ ಅರ್ಜುನ್ ಜನ್ಯ ಹತ್ರ ಹೋದ್ವಿ. ಅದಾದ್ಮೇಲೆ ಫಸ್ಟ್ ಲಕ್ಷ್ಮಿ ಯಾರು ಅಂತ ಹುಡುಕ್ತಿದ್ದಾಗ ನಮಗ್ ಸಿಕ್ಕಿದ್ದು ಅದ್ಭುತವಾದಂತ ಒಂದು ಲಕ್ಷ್ಮಿ, ನಮ್ಮ ತಾರಮ್ಮ. ಮತ್ತೆ ಸ್ವಾಮಿ ಡೈರೆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಒಬ್ಬ ಒಳ್ಳೆ ಫ್ರೆಂಡ್. ನನ್ನ ಫಸ್ಟ್ ಅಂಬಾರಿ ಸಿನಿಮಾಯಿಂದನೂ ನನ್ನ ಜೊತೆಗೆ ಅಸಿಸ್ಟೆಂಟ್ ಆಗಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ಕೊಂಡೇ ಬಂದಿದ್ದಾನೆ ಅವನು. ಅಷ್ಟು ವರ್ಷ ಆದ್ಮೇಲೆ ಈ ಕತೆ ಎಲ್ಲ ಬರ್ದಾದ್ಮೇಲೆ ಬೇರೆ ಯಾರೋ ಯಾಕೆ ಮಾಡ್ಬೇಕು, ನಮ್ಮಲ್ಲೇ ಇರೋರು ಯಾರಾದ್ರೂ ಒಬ್ರು ಡೈರೆಕ್ಟ್ ಮಾಡ್ಲಿ ಅಂತಂದ್ಬಿಟ್ಟು ಸ್ವಾಮಿ ಕೂಡ, ಯಾಕೆಂದ್ರೆ ಅವನು ನಂದು ಒಂದು 15 ವರ್ಷದ್ದು ಒಂದು ಫ್ರೆಂಡ್ಶಿಪ್ ಇದೆ. ಅದಾದ್ಮೇಲೆ ವಂದಿತಾ ಇವರು ನನಗೆ ಸಿಕ್ಕಿದ್ದು ಒಂದು ಇದ್ರದ್ದು CCL ಮ್ಯಾಚ್ ನಡೀತಾ ಇತ್ತು ಬೆಂಗಳೂರು ಸ್ಟೇಡಿಯಂ ಅಲ್ಲಿ. ಇವರು ಮತ್ತೆ ಇನ್ನೊಂದು ಹುಡುಗಿ ಯಾರೋ ಒಬ್ರು ಸಿಕ್ಕಿದ್ರು, ಬಂದ್ ಮಾತಾಡ್ಸಿದ್ರು, ಹಾಯ್ ಸರ್ ಅಂತ ಅನ್ಬಿಟ್ಟು, ಹೇಳಮ್ಮ ಅಂತ ಅನ್ಬಿಟ್ಟಂದೆ. ಹೀಗೆ ಮಾತಾಡ್ತಾ ನಾನು ಆರ್ಟಿಸ್ಟ್ ಸರ್, ನನಗೂ ಏನಾದ್ರು ಪಾತ್ರ ಇದ್ರೆ ಹೇಳಿ ಸರ್ ಮಾಡ್ತೀನಿ ಅಂತ ಅನ್ಬಿಟ್ಟಂದ್ರು. ಈ ಲಕ್ಷ್ಮೀ ಪುತ್ರ ಶುರುವಾದ್ಮೇಲೆ ಹುಡುಕ್ತಾ ಇರ್ಬೇಕಾದ್ರೆ ಯಾವ್ದೋ ಒಂದು ಹುಡುಗಿ ನನಗೆ CCL ಇದ್ರಲ್ಲಿ ಸಿಕ್ಕಿದ್ರು. ಸರಿ ಅಂತಂದ್ಬಿಟ್ಟು ಕರೆಸ್ತೀನಿ ಅಂತ ಹೇಳಿ ಫೋನ್ ಮಾಡಿದೆ ವಂದಿತನಿಗೆ. ಅದ್ರ ಜೊತೆಗೆ ಚಿಕ್ಕಣ್ಣನ ಅಪ್ಪಾಜಿ ಆ ಹುಡುಗಿ ನಂಗೂ ಗೊತ್ತು, ಫೋನ್ ಮಾಡ್ತೀನಿ ರೀ ಅಂತ ಹೇಳ್ಬಿಟ್ಟು ಕರ್ಸಿದ್ರು. ಹಂಗಾಗಿ ನಮ್ಗೆ ಲಕ್ಷ್ಮೀ ಪುತ್ರ ಜೊತೆಗೆ ಆ ಲಕ್ಷ್ಮೀ ಪುತ್ರನ್ಗೊಬ್ಳು ನಾಯಕಿ ಸಿಕ್ಕಿದ್ಲು. ಎಲ್ಲಾರ್ಗೂ ಬಗ್ಗೆನೂ ಮಾತಾಡಿದೀನಿ, ಯಾರಾದ್ರೂ ಬಿಟ್ಟಿದ್ರೆ ಕ್ಷಮಿಸ್ಬಿಡ್ರಪ್ಪ. ಅವ್ರ ಜೊತೆನೇ ಇದ್ದೀನಿ ಅಷ್ಟು ವರ್ಷದಿಂದ, 20 ವರ್ಷದಿಂದ. ಬಟ್ ನನಗೆ ಒಂದು ಖುಷಿಯಾಗಿದ್ದೇನು ಅಂತ ಅಂದ್ರೆ, ನಂಗೆ ಯಾವುದೇ ರೀತಿ ತೊಂದರೆ ಕೊಡದಂಗೆ ಎಲ್ಲ ಅವನೇ ನೋಡ್ಕೊಂಡು, ಲಿರಿಕ್ಸ್ ಕತೆ ಎಲ್ಲ ಮಾಡ್ಕೊಂಡು. ಬಟ್ ಅವನು ಒಬ್ಬ ಡೈರೆಕ್ಟರ್ ಆಗಿರೋದ್ರಿಂದ ನಾನು ಡೈರೆಕ್ಷನ್ ಮಾಡೋ ಟೈಮಲ್ಲಿ ಅವ್ರಿಗೆ ಏನ್ ಕೊಡಬೇಕು, ಸೆಟ್ ಇಂದ ಆಗಿರ್ಬೋದು, ಪ್ರಾಪರ್ಟೀಸ್ ಆಗಿರ್ಬೋದು, ಏನ್ ಕೇಳಿದ್ರು ನಾನು ಕೇಳಂಗೇ ಇಲ್ಲ. ಯಾಕಂದ್ರೆ ಅವರು ಆಲ್ರೆಡಿ ಮಾಡ್ಕೊ ಬಂದಿರೋರು. ಹೌದಮ್ಮ, ಪ್ರೊಡ್ಯೂಸರ್ ಹತ್ರ ಅವರೇ ಮಾತಾಡ್ಕೊಳ್ಳೋರು, ಹೌದು ಅವನಿಗೆ ಇದ್ಬೇಕು ಕೊಟ್ಬಿಡಮ್ಮ ಮಾಡ್ತಾನೆ ಅಂತ ಅಂದ್ಬಿಟ್ಟು. ಸೊ ಯಾವುದೇ ರೀತಿ ತೊಂದರೆ ಇಲ್ದಂಗೆ ಎಲ್ಲಾ ರೀತಿಯಿಂದನೂ ಸಪೋರ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾನೆ. ಅದಾದ್ಮೇಲೆ ಇವತ್ತಿನ ಹೀರೋ ಬಂದ್ಬಿಟ್ಟು ನಮ್ಮ ಅರ್ಜುನ್ ಜನ್ಯ ಸರ್. ಯಾಕಂದ್ರೆ ಇಷ್ಟು ಒಳ್ಳೆ ಸಾಂಗ್ ಕೊಟ್ಟು, ಆಮೇಲೆ ಅಷ್ಟೇ ಚೆನ್ನಾಗಿ ಅರ್ಜುನ್ ತುಂಬಾ ಸರಳವಾಗಿ ತುಂಬಾ ಚೆನ್ನಾಗಿ ಬರ್ದ್ಕೊಟ್ಟಿದ್ದಾರೆ. ಆಕ್ಚುಲಿ ಅವ್ನು ಜಾಸ್ತಿ ಹೊತ್ತು ಬರೀಲೇ ಇಲ್ಲ ಆ ಸಾಂಗ್ ನ. ಒಂದು 2 hours ಎಲ್ಲ ಬರ್ದ್ಬಿಟ್ಟು, ನೋಡ್ ಮಗ ಚೆನ್ನಾಗಿದೆ ಅಂತ ಕೇಳ್ದ. ಮಗ ಚೆನ್ನಾಗಿದೆ ಅಂತ ಅಂದ್ರೆ, ಸರಿ ಒಂದ್ಸಲಿ ಬರ್ತೀನಿ ಇರು ಅಂತ ಅಂದ್ಬಿಟ್ಟು ಇನ್ನೊಂದು ಹಳೆ ತಗೊಬಂದ. ಇನ್ನೊಂದು ವರ್ಷನ್ ಇದೆ ನೋಡಿ ಅಂತ ಅಂದ. ಅಯ್ಯೋ ಇದೇ ಚೆನ್ನಾಗಿದೆ, ಇನ್ನೊಂದು ಏನಕ್ಕೋ ಅಂತ ಕೇಳ್ದೆ. ಇಲ್ಲ ಆಪ್ಷನ್ ಇದ್ರೆ ಒಳ್ಳೇದು ಅಂತ ಅಂದ. ಸೊ ಅಷ್ಟೊಂದು ಅವನು ಬರವಣಿಗೆ, ಅವ್ನು ಕೂತ್ಕೊಂಡ್ರೆ 2 ವಾರಲ್ಲೇ ಬರೀತಾನೆ. ಇಲ್ಲ ಅಂತಂದ್ರೆ 15 ದಿನ ಆದ್ರೂ ಬರೆಯೋದಿಲ್ಲ. ಆತರ ಅವ್ನ್ ಬೋರ್ಡ್ ಬಂದಂಗೆ ಇರ್ತಾನೆ. ಸೊ ನಮ್ದೇ ಬೇರೆ ಸಾಂಗ್ ಬೇಕಾದ್ರೆ ಬರ್ಕೊಡ್ತಾನೆ, ನಮ್ದೇ ಸಾಂಗ್ ಬರೆಯ ಅಂತಂದ್ರೆ ನಮ್ದೇ ಎಲ್ಲ ಬರೆಯೋಣ ಬಿಡು ಅಂತ. ಸೊ ಅಷ್ಟೊಂದು ಅವನದು ನಂದು ಬಾಂಧವ್ಯ ಇರೋದು. ಸೊ ಇಲ್ಲಿವರೆಗೂ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ. ಅದೇ ರೀತಿ ನಮ್ಮ ಚಿಕ್ಕಣ್ಣ ಸಾರು, ಇದಕ್ಕಿಂತ ಮುಂಚೆ ಅವ್ರ ಜೊತೆ ವರ್ಕ್ ಮಾಡಿದ್ದೆ. ಬಟ್ ಹೀರೋ ಆಗಿ ವರ್ಕ್ ಮಾಡ್ತಾ ಇರೋದು ನಂಗೆ ತುಂಬಾ ಖುಷಿಯ. ನಾನು ಡೈರೆಕ್ಟರ್ ಆಗೋದಕ್ಕೆ ಒಂದು ರೀತಿ ಚಿಕ್ಕಣ್ಣನು ಕಾರಣನೇ. ಸೊ ಥ್ಯಾಂಕ್ ಯು ಚಿಕ್ಕಣ್ಣ, ವಿಶ್ ಯು ಹ್ಯಾಪಿ ಬರ್ಡೇ. ಮತ್ತೆ ತಾರಮ್ಮ
ಅವರು ಈ ಸಾಂಗ್ ಅಲ್ಲಿ ಇಲ್ಲ, ಬಟ್ ಪಿಕ್ಚರ್ ಪೂರ್ತಿ ಇದ್ದಾರೆ. ಲಕ್ಷ್ಮೀಪುತ್ರ ಪಿಕ್ಚರ್ ಅಲ್ಲಿ ಪೂರ್ತಿ ಇದ್ದಾರೆ. ಸೊ ಥ್ಯಾಂಕ್ ಯು. ಮತ್ತೆ ಡಿ ಬೀಟ್ ಸಂಸ್ಥೆಗೆ ಥ್ಯಾಂಕ್ ಯು ಅಮ್ಮ. ಮತ್ತೆ ನಮ್ಮ ಹೀರೋಯಿನ್ ಇಬ್ರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಇದರಲ್ಲಿ. ಇನ್ನು ನೆಕ್ಸ್ಟ್ ಇದರಲ್ಲಿ ಈಗ ಸಾಂಗ್ ನೋಡಿದ್ದೀರಾ, ಸಾಂಗ್ ತರಾನೇ ನಿಮಗೂ ಪಿಕ್ಚರ್ ಕೂಡ ತುಂಬಾ ಇಷ್ಟ ಆಗುತ್ತೆ, ಆ ಗ್ಯಾರಂಟಿ ನಾನು ಕೊಡ್ತೀನಿ. ಅಷ್ಟು ಚೆನ್ನಾಗಿ ಬಂದಿದೆ. ಸಿಂಗರ್ಸ್ ತುಂಬಾ ಮುದ್ದಾಗಿ ಆಡಿದ್ದಾರೆ, ಎಲ್ಲ ಕನ್ನಡ ಪ್ರತಿಭೆಗಳು. ದರ್ಶನ್ ಅವರು ಮತ್ತೆ ಪೃಥ್ವಿ ಭಟ್ ಅವರು. ಥ್ಯಾಂಕ್ ಯು. ಗಿರಿಯಲ್ಲಿ ಬಂದು ಗಿರಿ ಇದು ಸಾಂಗ್ ನೋಡಿದೀರಾ ನೀವು? ಅದರಲ್ಲಿ ವಿಜುವಲ್ ಟ್ರೀಟ್ಮೆಂಟ್ ಏನಿದೆ, ಅದು ಕ್ರೆಡಿಟ್ ಏನಿದ್ರು ನಮ್ಮ ಗಿರೀಶ್ ಗೌಡ ಅವ್ರಿಗೆ ಹೋಗ್ಬೇಕು. ಯಾಕಂದ್ರೆ ನಾನು ಅಸೋಸಿಯೇಟ್ ಆಗಿ ಇದ್ದಾಗ್ಲೂ ಅವನ ಸತ್ಯ ಹೆಗಡೆ ಜೊತೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡ್ತಾ ಇದ್ದ, ಇಬ್ರು ಜೊತೆಲೇ ಬಂದವರು. ಹಂಗಾಗಿ ನಮಗೆ ತುಂಬಾ ರ್ಯಾಪ್ ತುಂಬಾ ಚೆನ್ನಾಗಿತ್ತು. ಹಂಗಾಗಿ ನಂಗೆ ಅವನಿಗೆ ಏನು ಡಿಸ್ಟರ್ಬೆನ್ಸೇ ಬಂದಿಲ್ಲ. ಅವನೆಲ್ಲೋದ್ನೂ ಗೊತ್ತಿಲ್ಲ, ಇಲ್ಲೇ ಇದ್ದ. ಥ್ಯಾಂಕ್ ಯು ವೆರಿ ಮಚ್. ಮೊದಲನೇದಾಗಿ ಚಿಕ್ಕಣ್ಣ ಸರ್, ಹ್ಯಾಪಿ ಬರ್ತ್ಡೇ. ನಿಮ್ಮನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರೆ ನನಗೆ ನಿಜವಲ್ಲೂ ನೆನ್ನೆ ಅರ್ಜುನ್ ಜೊತೆ ಮಾತಾಡ್ತಾ ಇದ್ದೆ, ಒಂದು ನಮ್ಮ ಪಕ್ಕದ ಮನೆ ಯಾರೋ ಹುಡುಗನೇ ಅಲ್ಲಿ ಬಂದು ಆ್ಯಕ್ಟ್ ಮಾಡ್ತಾ ಇದ್ದಾನೇನೋ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್ ಇತ್ತು ಸರ್. ಬಹಳ ಖುಷಿ ಆಯಿತು. ಅಂದರೆ ನಾವು ಹಾಡು ಮಾಡೋದು ಮುಖ್ಯ ಅಲ್ಲ, ಅದರಲ್ಲಿ ಜವಾಬ್ದಾರಿ ತೊಗೊಂಡು ನಟನೆ ಮಾಡೋರು ಇಷ್ಟು ಜವಾಬ್ದಾರಿ ತೊಗೊಳ್ಳೋದಿದೆಯಲ್ಲ, ಅದು ತುಂಬ ನನಗೆ ಒಬ್ಬ ಕಂಪೋಸರ್ ಆಗಿ ಬಹಳ ಮನಸ್ಸಿಗೆ ಖುಷಿ ಕೊಡುತ್ತೆ. ಆ್ಯಂಡ್ ನಾನು ಅದೇ ಹೇಳಿದೆ, ಇದೆಲ್ಲ ಮಾಡಬೇಕಂದ್ರೆ ನಿಮ್ಮ ಒಳಗಡೆ ಒಬ್ಬ ನಿರ್ದೇಶಕ ಇದ್ದಾನೆ, ಸುಮ್ಮನೆ ಆ್ಯಕ್ಟರ್ ಮಾತ್ರ ಅಲ್ಲ, ಯು ಕ್ಯಾನ್ ಡೈರೆಕ್ಟ್ ದ ಸಿನಿಮಾ ಆಲ್ಸೋ. ಆ ಲೆವೆಲ್ಗೆ ಡೆಡಿಕೇಶನ್ ಇದೆ. ಹೌದು, ಸ್ಕ್ರೀನ್ ಪ್ಲೇ ಅಥವಾ ಎಲ್ಲದರಲ್ಲೂ ಅಷ್ಟು ವಿಷಯ ತಿಳ್ಕೊಂಡಿರೋರು ಕರ್ನಾಟಕದಲ್ಲಿ ತಾವಿರೋದು ನಮ್ಮೆಲ್ಲರಿಗೂ ಹೆಮ್ಮೆ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ AP ಅರ್ಜುನ್ ಸರ್, ಥ್ಯಾಂಕ್ ಯು ಸೋ ಮಚ್ ಈ ಅವಕಾಶಕ್ಕೆ. ವೇದಿಕೆ ಮೇಲೆ ಮರ್ಯಾದೆ ಕೊಡ್ಬೇಕಲ್ಲ, ವೇದಿಕೆಗಾದ್ರೂ ಮರ್ಯಾದೆ ಕೊಡಬೇಕು. ಸೊ ಅರ್ಜುನ್ ಅವರ ಜೊತೆಲಿ ನಾನು ಹೃದಯ ಅನ್ನೋ ಹಾಡು ಮೊದಲನೇ ಸಾಂಗ್ ಬರೆದಿದ್ದು. ವಿ ಆರ್ ವೆರಿ ಗುಡ್ ಫ್ರೆಂಡ್ಸ್, ಅವಾಗಿಂದನೂ ತುಂಬ ಒಳ್ಳೆ ಸ್ನೇಹಿತರು. ಬಟ್ ಯಾವಾಗ ಅರ್ಜುನ್ ನನ್ಗೆ ಫೋನ್ ಮಾಡಿ ಈ ಥರ ಮಾಡ್ತಾ ಇದ್ದೀನಿ ನನ್ನ ಮಗ, ನೀನು ಯೋಚನೆ ಮಾಡಬೇಡ, ನೀನು ಫೋನ್ಗೆ ಕಾಯ್ತಾ ಇದ್ದೆ 20 ವರ್ಷ, ಥ್ಯಾಂಕ್ ಯು, ಮಾಡೋಣ ಎನಿಥಿಂಗ್ ಅಂತ. ಬಟ್ ಎಷ್ಟು ಕೂಲಾಗಿ ಎಷ್ಟು ಖುಷಿಯಾಗಿ ಮಾಡಿದೀವಿ ಅಂದರೆ, ಒಬ್ಬ ಪ್ರೊಡ್ಯೂಸರ್ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಯಾವತ್ತೂ ಅನಿಸಿಲ್ಲ. ಒಂದೇ ಮನೆಯ ಇಬ್ಬರು ಅಣ್ಣ ತಮ್ಮ ಸೇರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೇನೋ ಅಂತಾನೆ ಇವತ್ತರೆಗೂ ನಂಗೆ ಅನ್ನಿಸ್ತಾ ಇದೆ. ಇವತ್ತು ಬೆಳಗ್ಗೆ ತಾವು ಬಂದು ಇಲ್ಲಿಂದ ವಿಡಿಯೋ ತೆಗೆದು ಕಳಿಸಿದ್ರಿ, ಇದು ಹೇಗೆ ಬರ್ತಾ ಇದೆ ಅನ್ನೋದೆಲ್ಲನೂ. ಸೊ ಇಟ್ ಇಸ್ ಸೋ ಬ್ಯೂಟಿಫುಲ್. ಭಾಳ ಖುಷಿ ಆಗ್ತಾ ಇದೆ, ತುಂಬ ಪಾಸಿಟಿವ್ ಆಗಿದೆ. ಆ್ಯಂಡ್ ಮುಖ್ಯವಾಗಿ ಇನ್ಮೇಲೆ ಸಾಂಗ್ ಅಂತ ಮಾಡಿದ್ದೀವಿ. ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಇನ್ಮೇಲೆ ನಮ್ಮ ದರ್ಶನ್ ನಿಮ್ಮ ಹುಡುಗ. ಇನ್ಮೇಲೆ ದರ್ಶನ ಬೆಳೆಸೋದು ಹರಿಸೋದೆಲ್ಲ ನಮ್ಮ ಕರ್ನಾಟಕ ಜನತೆ ಆಶೀರ್ವಾದ ಮಾಡಬೇಕು. ಯಾಕಂದರೆ ನಾನು ಇದಾಗಿ ತುಂಬ ಅಧಿಕವಾಗಿ ಹೇಳ್ತಿಲ್ಲ, ಬಟ್ ನನಗೆ ಗೊತ್ತಿರೋಂಗೆ ಸುಮಾರು ವರ್ಷದಿಂದ ದರ್ಶನ ನೋಡಿದ್ದೀನಿ. ಕರ್ನಾಟಕಕ್ಕೆ ಒಬ್ಬ ಅರಿಜಿತ್ ಸಿಂಗ್ ಆಗಂತ ಎಲ್ಲ ಲಕ್ಷಣ ದರ್ಶನಲ್ಲಿದೆ. ಯಾಕಂದರೆ ಅವರ ಸಿಂಗಿಂಗ್ ಈ ಹಾಡು ನಿಮಗೆ ಇದೆ, ಬಟ್ ಅವರ ಇನ್ನೂ ಮೇಲಿನ ವರ್ಷನ್ಸ್ ಆಫ್ ಸಿಂಗಿಂಗ್ ನಾನು ಎವ್ರಿ ಡೇ ನೋಡ್ತಾನೆ ಇರ್ತೀನಿ. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾನೆ ಇದ್ದೀವಿ. ಈ ಸಿನಿಮಾದಲ್ಲೂ ಹಾಡಿದ್ದಾರೆ, ಮುಂದೆ ಶಿವಣ್ಣ ಅವರ ಡ್ಯಾಡ್ ಸಿನಿಮಾದಲ್ಲೂ ಹಾಡಿದ್ದಾರೆ. ಸೊ ಅವ್ರು ಹಾಡ್ತಿರ್ತಾರೆ ನನಗೆ. ಇನ್ಮೇಲೆ ನಿಮ್ಮ ಜವಾಬ್ದಾರಿ, ಈ ಹುಡುಗನ್ನ ಕರ್ನಾಟಕದ ಅರಿಜಿತ್ ಸಿಂಗ್ ಮಾಡೋದು ತಮ್ಮ ಜವಾಬ್ದಾರಿ. ತಾವೆಲ್ಲರೂ ಸೇರಿ ಆಶೀರ್ವಾದ ಮಾಡಿ. ಆ್ಯಂಡ್ ಪೃಥ್ವಿ ಭಟ್ನ ಆಲ್ರೆಡಿ ತಾವೆಲ್ಲರೂ ಸ್ಟಾರ್ ಮಾಡಿಬಿಟ್ಟಿದ್ದಾರೆ. ಆ ಮಗು ಯಾವಾಗಲೂ ಶಿ ಈಸ್ ಅ ಗ್ರೇಟ್ ಸಿಂಗರ್. ಮೈಕ್ ಮುಂದೆ ಬಂದ್ಬಿಟ್ರೆ ಅವಳು ರಾಕ್ಷಸಿ ಆಗ್ಬಿಡ್ತಾಳೆ. ಇಲ್ಲಿ ಮಾತ್ರ ಸ್ಟಿಂಗ್ ನಗ್ತಾ ಇರ್ತಾಳೆ. ಮೈಕ್ ಮುಂದೆ ಬಂದು ಅವಳು ರೆಕಾರ್ಡ್ ಮಾಡಿದ್ರೆ ನಾವೇ ಆಶ್ಚರ್ಯ ಆಗ್ಬಿಡ್ತೀವಿ, ಯಾವ ಲೆವೆಲ್ಗೆ ಹಾಡ್ತಾಳಪ್ಪ ಈ ಹುಡುಗಿ ಅಂತ. ಯಾರಿಗೂ ಕಮ್ಮಿ ಇಲ್ಲ, ಭಾರತದಲ್ಲಿ ಯಾವ ಸಿಂಗರ್ಗೂ ಕಮ್ಮಿ ಇಲ್ಲ ಈ ಮಗುನೂ ಕೂಡ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ತರಮ್ಮ ಅವ್ರ ಜೊತೆಲಿ ಕೂತಿರೋದು, ಮೇಡಮ್ ನೀವು ಡ್ಯಾನ್ಸ್ ಮಾಡಿದಾಗಂತೂ ಇಟ್ ವಾಸ್ ಸೋ ಗ್ರೇಸ್ಫುಲ್. ಗೊತ್ತಾ, ನಾವೆಲ್ಲ ಮತ್ತೆ ಇನ್ನೊಂದು 20 ವರ್ಷ ಹೆಂಗಾಗ್ಬಿಟ್ವಿ ನಿಮ್ಮ ಡ್ಯಾನ್ಸ್ ನೋಡ್ಬಿಟ್ಟು, ಅಷ್ಟು ಖುಷಿ ಆಯಿತು. ಆ್ಯಂಡ್ ಇವತ್ತು ಹರಿ ಸರ್ ವೇದಿಕೆಯಲ್ಲಿ ಇಲ್ಲ, ಅವರ ಕಂಪನಿನಲ್ಲಿ ಡಿ ಬೀಟ್ಸಲ್ಲಿ ನಂದು ಅಧ್ಯಕ್ಷ ಆಡಿಯೋ ರಿಲೀಸ್ ಮಾಡಿದ್ರು. ಮೇಡಮ್ ಅವರು ಇಲ್ಲಿದ್ದಾರೆ. ಸೊ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಯು ಫಾರ್ ದಿಸ್ ಇದು ಮೇಡಮ್, ಗ್ರೇಸ್ಫುಲ್ನೆಸ್ ಟು ಟೇಕ್ ದಿಸ್ ಆಲ್ಬಮ್. ಆ್ಯಂಡ್ ತಮ್ಮ ಆಶೀರ್ವಾದ ಖಂಡಿತ ನಮ್ಮ ಮೇಲೆ ಇರಬೇಕು. ಆ್ಯಂಡ್ ಹರಿ ಸರ್ ಆ್ಯಂಡ್ ಅರ್ಜುನ್ ಅವರ ಕಾಂಬಿನೇಷನಲ್ಲಿ ಎವರ್ ಗ್ರೀನ್ ಸಾಂಗ್ಸು, ಟೈಮ್ಲೆಸ್ ಸಾಂಗ್ಸ್ ಬಂದಿದೆ. ಈ ಇನ್ಮೇಲೆ ಮಾಡೋದಕ್ಕೆ ನೀವಿಬ್ಬರೇ ಇನ್ಸ್ಪಿರೇಷನು. ಯಾಕಂದ್ರೆ ಆ ಜವಾಬ್ದಾರಿ ನನ್ನ ಮೇಲೆ ಬಂದ್ಬಿಟ್ಟಿದೆ. ಈಗ ಅವ್ರ ಜೊತೆ ಅಷ್ಟು ಒಳ್ಳೊಳ್ಳೆ ಹಾಡು ಮಾಡಿ ನಾನು ಏನಪ್ಪ ಮಾಡೋದು ಅಂತ. ಸೊ ಹರಿ ಸರ್ ಕೂಡ ಒಂದು ಇನ್ಸ್ಪಿರೇಷನ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ಟು ದ ಹೀರೋಯಿನ್. ಅವರು ಫಸ್ಟ್ ಟೈಮು. ಸೊ ಇನ್ಮೇಲೆ ಇವರು ನಿಮ್ಮ ಹುಡುಗಿ.
ಇನ್ಮೇಲೆ ಡೈರೆಕ್ಟರ್ ನಿಮ್ಮ ಹುಡುಗ, ಸೊ ಇನ್ಮೇಲೆ ಪ್ರೊಡ್ಯೂಸರ್ ಫಸ್ಟ್ ಸಿನಿಮಾ ಅನ್ಸುತ್ತೆ ಸರ್, ಅವರು ನಿಮ್ಮವರು. ಸೊ ಎಲ್ಲರೂ ಹರಿಸಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ನಾನು ಇಲ್ಲೆಲ್ಲರೊಟ್ಟಿಗೆ ಕುತ್ಕೊಳ್ಳೋದೇ ನನ್ನ ಭಾಗ್ಯ ಅಂತ ಹೇಳ್ಬೋದು. ಆ ಕಂಪ್ಲೀಟ್ ಕ್ರೆಡಿಟ್ಸ್ ಅರ್ಜುನ್ ಸರಿಗೆ ಹೋಗ್ಬೇಕು. ಥ್ಯಾಂಕ್ ಯು ಅರ್ಜುನ್ ಸರ್, ನನ್ನನ್ನು ಇಷ್ಟು ದೊಡ್ಡ ಮಟ್ಟದಲ್ಲಿ ಹೀರೋಯಿನ್ ಆಗಿ ಲಾಂಚ್ ಮಾಡ್ತಿರೋದಕ್ಕೆ. ಅನು ಮ್ಯಾಮ್ ಥ್ಯಾಂಕ್ ಯು, ಕಿರಣ್ ಸರ್ ಥ್ಯಾಂಕ್ ಯು, ನಮ್ಮ ಡೈರೆಕ್ಟರ್ ಸ್ವಾಮಿ ಸರ್ ತುಂಬ ಕಾಮ್ ಆ್ಯಂಡ್ ಕಂಪೋಸ್ ಡೈರೆಕ್ಟರ್ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಚಿಕ್ಕಣ್ಣ ಸರ್, ಹ್ಯಾಪಿ ಬರ್ಡೇ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್. ತಾರಮ್ಮ ಬಂದಿದ್ದಾರೆ. ತಾರಮ್ಮ, ನಿಮ್ಮ ಜೊತೆ ಸ್ಕ್ರೀನ್ ಶೇರ್ ಮಾಡೋದೇ ನನ್ನ ಅದೃಷ್ಟ. ಥ್ಯಾಂಕ್ ಯು ನಮ್ಮ ಸಿನಿಮಾದಲ್ಲಿ ಇರೋದಕ್ಕೆ. ಡಿ ಬೀಟ್ ಸಂಸ್ಥೆ ಮೇಡಮ್ ಬಂದಿದ್ದಾರೆ, ಹರೀಶ್ ಸರ್ ಬಂದಿಲ್ಲ. ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ. ನಿಮ್ಮ ಸಂಸ್ಥೆಯಲ್ಲಿ ನಮ್ಮ ಆಡಿಯೋ ಎಲ್ಲ ಸಾಂಗ್ಸ್ಗಳು ಬರ್ತಾ ಇರೋದು ನಮಗೆ ತುಂಬ ಖುಷಿ. ಜೊತೆಗೆ ಮಾತು ಬರ್ತಾ ಇಲ್ಲ ನನಗೆ, ಅಷ್ಟು ಖುಷಿ ಆಗ್ತಿದೆ ಸಾಂಗ್ ಬಗ್ಗೆ ಹೇಳಬೇಕಂತ ಅಂದರೆ. ಪೃಥ್ವಿ ಮ್ಯಾಮ್ ಆ್ಯಂಡ್ ದರ್ಶನ್ ಅವರು ತುಂಬ ಬ್ಯೂಟಿಫುಲ್ ಆಗಿ ಹಾಡಿದ್ದಾರೆ. ನಾನು ಮತ್ತೆ ಸರ್ ಪೇರ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಾನು ಸ್ವಲ್ಪ ಎಮೋಷ್ನಲ್ ಆದೆ ನೋಡುವಾಗ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಸಪೋರ್ಟ್ ಮಾಡಿ ಹಾರೈಸಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ಅರ್ಜುನ್ ಆಗ್ಲೇ ನನ್ನನ್ನು ಬೈದು ಒಂಥರ ಸಣ್ಣದಾಗಿ ಬೇರೆ ಹೊಗಳದ. ನಾನು ಹೆಂಗೆಂಗೋ ಮಾತಾಡ್ತೀನಿ, ಹೆಂಗೆಂಗೋ ಮುಖ ಮಾಡಿ ನೋಡ್ತೀನಿ ಅಂತ ನಂಬೇಡಿ. ಹ್ಯಾಪಿ ಬರ್ಡೇ ಚಿಕ್ಕು. ಆ್ಯಂಡ್ ಫಸ್ಟ್ ಆಫ್ ಆಲ್ ದ ವೆರಿ ಬೆಸ್ಟ್ ಇಡೀ ಲಕ್ಷ್ಮೀಪುತ್ರ ತಂಡಕ್ಕೆ. ಅರ್ಜುನ್ ಜನ್ಯ ಅವರು ಫ್ಯಾಬ್ಯುಲಸ್ ಕಂಪೋಸಿಷನ್ ಕೊಟ್ಟಿದ್ದೀರಾ. ಅರ್ಜುನ ಲಿರಿಕ್ಸ್ ವೆರಿ ನೈಸ್. ನೀವು ಅನು ಹೀಗೆಲ್ಲ ಬರೆದಿದ್ರಿ, ಆ ಅನುಭವದಲ್ಲೇ ಇಷ್ಟು ಅತ್ಯದ್ಭುತವಾಗಿ ಬರೆದಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ದರ್ಶನ್ ಆ್ಯಂಡ್ ಪೃಥ್ವಿ ಭಟ್ ತುಂಬ 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 ಚೆನ್ನಾಗಿದೆ. ಫಸ್ಟ್ ಟೈಮ್ ಅರ್ಜುನ್ ಹರಿ ಅವ್ರಿಗೆ ಕಳಿಸಿದಾಗ ಇದು ಬೆಸ್ಟ್ ವರ್ಷನ್ ಇದೇ ಇರಲಿ ಅನ್ನೋದು ಅವ್ರ ಅಭಿಪ್ರಾಯ ಆಗಿತ್ತು. ನನಗೂ ಕೇಳಿಸಿದ್ರು, ಎಷ್ಟು ಚೆನ್ನಾಗಿದೆ ಯಾರೋ ಹುಡುಗ ಅಂತ ನಾನು ಹೇಳಿದ್ದೆ. ಫ್ಯಾಬ್ಯುಲಸ್. ಸೊ ಇಡೀ ದ ಹೋಲ್ ಸಾಂಗ್ ನಾವು ಮೊದಲನೇ ಸಲ ಫಸ್ಟ್ ವರ್ಷನ್ ನೋಡಿದಾಗ ಕೇಳಿದಾಗ ತುಂಬ ಪಾಸಿಟಿವ್ ಆಗಿ ಅನ್ನಿಸ್ತು. ಇವತ್ತು ವಿಶೇಷವಾಗಿ ನಾನು ಏನು ರಿಕ್ವೆಸ್ಟ್ ಮಾಡಬೇಕು ಅಂತ ಇದ್ದೀನಿ ಅಂದರೆ, ಈ ಕಳೆದ ಒಂದು ಲಾಸ್ಟ್ ಕಪಲ್ ಆಫ್ ಇಯರ್ಸ್ ಭಾರತ ಚಿತ್ರರಂಗ ಇರ್ಬೋದು, ಕನ್ನಡ ಚಿತ್ರರಂಗ ಇರ್ಬೋದು, ತುಂಬ ಏನು ಮೇಜರ್ ಕಮರ್ಷಿಯಲ್ ಹಿಟ್ಸ್, ನಂಬರ್ ಆಫ್ ಹಿಟ್ಸ್ ಅನ್ನೋದು ಕಮ್ಮಿ ಆಗಿದೆ. ಕಾರಣಗಳನ್ನ ಈಗ ಡಿಸ್ಕಸ್ ಮಾಡುವ ವೇದಿಕೆ ಅಲ್ಲ ಇದು. ಇಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಸೋಷಿಯಲ್ ಮೀಡಿಯಾವರಿರಲಿ, ಪತ್ರಿಕೆಯವರಿರಲಿ, ಟೆಲಿವಿಷನ್ ಮೀಡಿಯಾದವರಿರಲಿ, ಯಾರೇ ಇರಲಿ, ನಿಮಗೆ ಕೈಲಾದಷ್ಟು ಈ ಒಳ್ಳೆಯ ಪ್ರಯತ್ನಕ್ಕೆ ಬೆಂಬಲಿಸಿ. ಏನೇನೋ ಕಾಮೆಂಟ್ಸ್ ಹಾಕೋದು, ಎಲ್ಲದಕ್ಕೂ ನೆಗೆಟಿವ್ ಆಗಿ ಓರೆಗಣ್ಣಲ್ಲೇ ನೋಡೋದು ದಯಮಾಡಿ ಮಾಡಬೇಡಿ. ಒಂದು ಸಿನಿಮಾನ ಗೆಲ್ಸೋದು, ಒಂದು ಹಾಡನ್ನ ಗೆಲ್ಸೋದು ನಿಜವಾಗ್ಲೂ ಹಾಡು ಬರ್ದವ್ರಿಗೆ, ಕಂಪೋಸ್ ಮಾಡಿದವ್ರಿಗೆ, ಹಾಡೋರ್ಗೆ ಪ್ರತಿಯೊಬ್ಬರಿಗೂ ಒಂದು ಪ್ರಸವ ವೇದನೆನೆ. ತುಂಬ ಕಷ್ಟ. ಕೂತ್ಕೊಂಡು ಕುರ್ಚಿನಲ್ಲಿ ಮಾತಾಡೋದು ತುಂಬ ಈಸಿ. ಆಮೇಲೆ ಎಷ್ಟು ಕಷ್ಟಪಟ್ಟು ಒಬ್ಬ ಪ್ರೊಡ್ಯೂಸರು ದುಡ್ಡು ಹಾಕಿರ್ತಾರೆ. ಅನು ಅವರು, AP ಅರ್ಜುನ್, ಕಿರಣ್ ಅವರು, ಸಂತೋಷ್ ಲಾಡ್ ಅವರ ಆಶೀರ್ವಾದದೊಂದಿಗೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಫಸ್ಟ್ ಆಫ್ ಆಲ್ ಇದು ಸಿನಿಮಾ ಅನ್ನೋದು ಒಂದು ಕ್ರಿಯೇಟಿವ್ ಆಸ್ಪೆಕ್ಟ್ ಒಂದಿದ್ರೆ, ಇನ್ನೊಂದು ವ್ಯಾಪಾರದಲ್ಲಿ ಗೆಲ್ಲೋದಿಕ್ಕೆ ಮಾಧ್ಯಮವೇ ಮುಖ್ಯ. ಅಲ್ಲಿ ಒಂದು ಕಿಂಚಿತ್ತು ಕೊಂಕೆ ಮಾತುಗಳು ಬಂದ್ರೆ ಇಡೀ ಜರ್ನಿ ನೆಗೆಟಿವ್ ಆಗತ್ತೆ. ಇಷ್ಟು ಜನರ ಹಣ, ಶ್ರಮ, ಕನಸು, ಮುಂದಿನ ಜರ್ನಿ ಎಲ್ಲದಕ್ಕೂ ತೊಂದರೆ ಆಗತ್ತೆ. ದಯಮಾಡಿ ಕೈ ಮುಗಿದು ತಲೆಬಾಗಿ ಕೇಳ್ಕೊತೀನಿ, ಎಲ್ಲ ಮಾಧ್ಯಮ ಮಿತ್ರರು ಎಷ್ಟಾಗತ್ತೋ ಅಷ್ಟು ಸಪೋರ್ಟ್ ಮಾಡಿ. ನಾವು ಕಳೆದ 1 ವರ್ಷದಲ್ಲಿ ನಾವು ಕೇಳಿರುವ ಸಾಂಗಿನ ಹಿಟ್ಸ್ ಆಗ್ಲಿ, ಅಥವಾ ನಾವು ಕನ್ನಡದಲ್ಲೇ ಗಮನಿಸಿರುವ ಕಮರ್ಷಿಯಲ್ ಹಿಟ್ಸಿನ ನಂಬರುಗಳಾಗ್ಲಿ ತುಂಬಾ ಕಮ್ಮಿ ಇದೆ. ಅಂಡ್ ದಿಸ್ ಇಸ್ ದ ಟೈಮ್. ನಮಗೆಲ್ಲರಿಗೂ ಅನ್ಸಿದೆ, ಇದು ನಮ್ಮ ಗಟ್ ಫೀಲಿಂಗ್. ಈ ಹಾಡನ್ನ ಕೇಳಿದಾಗ ತುಂಬಾ ಚೆನ್ನಾಗಿದೆಯಪ್ಪ, ತುಂಬಾ ಚೆನ್ನಾಗಿದೆ. ಲೈಕ್ ಭೂಷಣ್ ಅವರ ಸ್ಟೆಪ್ಸ್ ಇರ್ಬೋದು, ಇಡಿಯಾಗಿದ ದ ಲುಕ್ ಅಂಡ್ ಫೀಲ್
ಚಿಕ್ಕು ಅವರ ಅಭಿನಯ, ಈ ಚಿಕ್ಕ ಹುಡುಗಿಯ ಇನ್ನಸೆನ್ಸ್ ದಟ್ ಹ್ಯಾಸ್ ಕಮ್ ಆನ್ ಸ್ಕ್ರೀನ್, ದ ಹೋಲ್ ಎಫರ್ಟ್ ಲುಕ್ಸ್ ಫ್ಯಾಬ್ಯುಲಸ್. ಇಂಥ ಒಂದು ಪ್ರಯತ್ನ ಒಂದು ಹಿಟ್ ಆದ್ರೆ ಎಷ್ಟೊಂದು ಜನ ಹೊಸ ಪ್ರತಿಭೆಗಳು ಬರುತ್ತೆ. ಮತ್ತೆ ಮತ್ತೆ ಹೆಚ್ಚು ಜನ ನಿರ್ಮಾಪಕರು, ನಿರ್ದೇಶಕರು, ಬರಹಗಾರರು ಎಲ್ಲರೂ ಚಿತ್ರರಂಗಕ್ಕೆ ಬರ್ತಾರೆ. ನಾವು ಕೂಡ ಧೈರ್ಯ ಮಾಡಿ ಸಿನಿಮಾ ಮಾಡ್ಬೋದು. ಸೊ ದಿಸ್ ಇಸ್ ಆಲ್ ಐ ವಾಂಟ್ ಟು ಟೆಲ್. ಆಲ್ ದ ವೆರಿ ಬೆಸ್ಟ್ ಲಕ್ಷ್ಮೀಪುತ್ರ ತಂಡಕ್ಕೆ. ಎಲ್ಲರಿಗೂ ತುಂಬಾ ತುಂಬಾ ಒಳ್ಳೇದಾಗ್ಲಿ. ಒಂದು ಥಿಯೇಟರ್ ಅಲ್ಲಿ ಈ ತರ ಸ್ಟೇಜ್ ಮೇಲೆ ಕೂತ್ಕೊಳ್ಳೋದು ಬಹಳ ಬಹಳ ರೋಮಾಂಚನಕಾರಿಯಾದ ಒಂದು ವಿಷಯ ನಮ್ಗೆಲ್ಲರಿಗೂ, ಸಿನಿಮಾದವ್ರಿಗೆ. ಯಾಕಂತಂದ್ರೆ ಒಳ್ಳೊಳ್ಳೆ ಸಿನಿಮಾ ಬಂದಾಗ ಇಲ್ಲಿ ಚಿಲ್ಲರೆ ಎಸೆಯೋದು, ಇಲ್ಲಿ ಬಂದು ಡ್ಯಾನ್ಸ್ ಮಾಡೋದು, ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋದು, ಇಷ್ಟು ದೊಡ್ಡ ಸ್ಕ್ರೀನಲ್ಲಿ, ಇಷ್ಟು ದೊಡ್ಡ ಬೆಳ್ಳಿ ತೆರೆಯಲ್ಲಿ ನಮ್ಮನ್ನ ನಾವು ನೋಡ್ಕೊಳ್ಳೋದು, ಇದೆಲ್ಲ ಒಂಥರ ತುಂಬಾ ರೋಮಾಂಚನಕಾರವಾದ ಕ್ಷಣಗಳಿವೆಲ್ಲನು. ಮೊದಲನೇದಾಗಿ ಇಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದಕ್ಕೆ ಅರ್ಜುನ್ ಮತ್ತೆ ಅನು, ಇಡೀ ನಿಮ್ಮ ಟೀಮ್ಗೆ ನಾನು ಅಭಿನಂದಿಸ್ತೇನೆ. ಥಿಯೇಟರ್ ಅಲ್ಲಿ ಒಂದು ಸಾಂಗ್ ನ ಬಿಡುಗಡೆ ಮಾಡೋದಿದೆಯಲ್ಲ, ಅದನ್ನು ಥ್ರಿಲ್ಲಿಂಗ್ ಆಗಿತ್ತು ಕಣ, ತುಂಬಾ ಚೆನ್ನಾಗಿತ್ತು, ವೆರಿ ಗುಡ್. ಎರಡನೇದು AMB ಥಿಯೇಟರ್ನ ಎಲ್ಲರಿಗೂ ಕೂಡ ತುಂಬಾ 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 ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ನಮ್ಮನ್ನ ಕರೆದು ವೆಲ್ಕಮ್ ಮಾಡಿ, ನೀವು ಥಿಯೇಟರ್ ಮಾಡಿದಾಗಲೇ ಎಲ್ಲ ಕಲಾವಿದರದು, ಟೆಕ್ನಿಷಿಯನ್ಸ್ದು, ಎಲ್ಲ ಡೈರೆಕ್ಟರ್ಗಳದ್ದು ಎಲ್ಲರದ್ದು ಫೋಟೋಗಳು ಹಾಕಿದಿರಲ್ಲ, ಅದೇ ನಿಮ್ಮನ್ನ ಗ್ರೇಟ್ ಮಾಡ್ತು. ಅಂದ್ರೆ ಒಂದು ದಕ್ಷಿಣ ಭಾರತದಲ್ಲಿ ಒಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಇದು ನಮ್ಮದು ಅನ್ಸೋ ಥಿಯೇಟರ್ ಐ ಥಿಂಕ್ ಫಸ್ಟ್ ಈಸ್ AMB. ಅದರಿಂದ ನಿಮಗೆ ಇಡೀ ನಿಮ್ಮ ಟೀಮ್ಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಲಕ್ಷ್ಮೀಪುತ್ರ, ನಿನ್ಗೆ ಹುಟ್ಟುಹಬ್ಬದ ಶುಭಾಶಯಗಳು ಕಣ, ನಾನೊಬ್ಳು ಹೇಳಿರ್ಲಿಲ್ಲ. ಲಕ್ಷ್ಮೀಪುತ್ರ ಬಹಳ ಬಹಳ ಒಳ್ಳೆಯ ಸಿನಿಮಾ. ಯಾಕಂದ್ರೆ ಪಿಕ್ಚರ್ ಪೂರ್ತಿ ನಾನಿದ್ದೀನಿ ಅಂತ. ಯಾಕಂದ್ರೆ ಇನ್ನೊಂದೇನು ಅಂದ್ರೆ ನಿಜ ಒಳ್ಳೆ ಸಿನಿಮಾ. ಅವನು AP ಅರ್ಜುನ್ ಸಿನಿಮಾ ಒಂದೆರಡು ನೋಡಿದ್ದೆ, ಆದ್ರೆ ಅವನ ಬಗ್ಗೆ ಬೇರೆ ರೀತಿನೇ ಕೇಳಿದ್ದೆ. ಅವ್ರು ಬಂದು ನನಗೆ ಕತೆ ಹೇಳುವಾಗ ನಾನು ಇವ್ನ ಪಿಕ್ಚರ್ ಮಾಡ್ಬೇಕಾ ಬೇಡವಾ ಅಂತ ತುಂಬಾ ಡೌಟ್ ಇತ್ತು. ಹೆಂಗೋ ಅಂತ. ಆದ್ರೆ ಕತೆ ಕೇಳಕ್ ಶುರು ಮಾಡಿದೆ. ಕತೆ ಕೇಳಿ ಮಮ್ಮಿ, ಅವ್ನು ಯಾವಾಗ್ಲೂ ನನ್ನ ಮಮ್ಮಿ ಮಮ್ಮಿ ಅಂತ ಕರೀತಾನೆ, ಅವನ ಹೆಂಡತಿ ಇಬ್ರುವೆ. ಮಮ್ಮಿ ನೀನ್ ಫಸ್ಟ್ ಕತೆ ಕೇಳು. ನಿಜ ಹೇಳ್ತೀನಿ, ಕತೆ ಕೇಳಿದ ತಕ್ಷಣ ನಾನು ಅವ್ನು ಕಾಣಲೇ ಇಲ್ಲ, ಅಥವಾ ಅವನ ಬಗ್ಗೆ ಏನೇನು ಕೇಳಿದ್ರೆ ಅದೆಲ್ಲವೂ ಅಳಸೋಯ್ತು. ನಾನು ಮಾಡ್ತೀನಿ ಕಣೋ ಅಷ್ಟೇ ಹೇಳಿದ್ದು. ಅಂದ್ರೆ ಅಷ್ಟು ಒಳ್ಳೆಯ ಸಿನಿಮಾ, ಅಷ್ಟು ಒಳ್ಳೆಯ ಕತೆ, ಅಷ್ಟು ಒಳ್ಳೆಯ ಚಿತ್ರಕಥೆ. ಅದಕ್ಕೆ ಸ್ವಾಮಿ ನಿರ್ದೇಶನ ನಿಜವಾಗ್ಲೂ ಸೂಪರ್ ಆಗಿದೆ, ತುಂಬಾ ಚೆನ್ನಾಗಿ ಮಾಡಿದೆ ಸ್ವಾಮಿ. ಅದಕ್ಕೆ ಮೇಲೆ ಗಿರಿ ಕ್ಯಾಮ್ರಾ, ಇದೆಲ್ಲದರ ಜೊತೆಗೆ ನಾನೊಂದು ದೊಡ್ಡ ಶಕ್ತಿ ಇದ್ದಾನೆ ಅಂತಂದ್ರೆ ನಮ್ಮ ಅರ್ಜುನ್ ಜನ್ಯ. ಎಷ್ಟು ಒಳ್ಳೆ ಮ್ಯೂಸಿಕ್ ಅರ್ಜುನ್ ಇದ್ದಾನೆ ಅಂತಂದ್ರೆ ನನ್ಗೊಂಥರ ಇದು. ಯಾಕಂದ್ರೆ ಎಲ್ಲಾ ಸೀನ್ಗಳನ್ನ ಹಾಗೆ ಒಂದ್ ಸ್ವಲ್ಪ ಹಂಗೆ ತಗೊಂಡು ಹೋಗ್ತಾನೆ ರೀರೆಕಾರ್ಡಿಂಗ್ ಅಲ್ಲಿ. ನಾನು ಅದನ್ನ ಕೇಳ್ತಿದ್ದೆ, ರೀರೆಕಾರ್ಡಿಂಗ್ ಮಾಡುವಾಗ ನನಗೆ ಹೇಳು ಅಂತ ಹೇಳಿ. ಆಮೇಲೆ ಎಲ್ಲ ತುಂಬಾ ಇದೆ ಮಾತಾಡಕ್ಕೆ. ಅರ್ಜುನ್ ಬಗ್ಗೆ ತುಂಬಾ ಮಾತಾಡ್ಬೇಕು. AP ಅರ್ಜುನ್ ನನಗೆ ಅವನ ಹಿಡನ್ ಟ್ಯಾಲೆಂಟ್ಗಳ ಬಗ್ಗೆ ನಂಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಯಾಕಂತಂದ್ರೆ ಅವನ ಜೊತೆ ಕೆಲಸ ಮಾಡಿಲ್ಲ, ಇದೇ ಫಸ್ಟ್ ಸಿನಿಮಾ ನಾನು ಕೆಲಸ ಮಾಡಿರೋದು. ಅವನಿಗೆ ಮೊದಲನೇದಾಗಿ ನನಗೆ ಅವನು ತುಂಬಾ ಇಷ್ಟವಾದ ಒಂದು ಗುಣ ಅಂತಂದ್ರೆ, ಅವನು ಅವರ ತಾಯಿಯನ್ನ ಅತ್ಯಂತ ಪ್ರೀತಿಸ್ತಾನೆ. ಅಮ್ಮ ಇಲ್ಲಿ ಬಂದಿದ್ದಾರೆ ಇವತ್ತು, ಅವರ ಹೆಸರನ್ನೇ ಇಟ್ಟ ಈ ಸಿನಿಮಾಗೆ. ಅದಾದ್ಮೇಲೆ ತನ್ನ ಹೆಂಡತಿಯನ್ನು ತಾಯಿಯಂತೆ ಪ್ರೀತಿಸ್ತಾನೆ. ಅದೊಂದು ತುಂಬಾ ಖುಷಿ ಕೊಡುವಂತ ಒಂದು ವಿಚಾರ. ಆ ತಾಯಿಯನ್ನ, ಹೆಣ್ಣು ಮಕ್ಕಳಿಗೆ ಯಾರು ಗೌರವ ಕೊಡ್ತಾರೆ, ತಾಯಿಯನ್ನ ಯಾರು ತುಂಬಾ ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಅಲ್ಲಿ ಲಕ್ಷ್ಮಿ ತಾನಾಗೇ ನಿಲ್ತಾಳೆ. ಅದನ್ನ ಹೇಳ್ಬೇಕಾಗೇ ಇಲ್ಲ. ಆಮೇಲೆ ಅವನು ಅಷ್ಟೇ ಸರಸ್ವತಿ ಪುತ್ರ. ಅವ್ನು ಹೇಳಿದ್ನಲ್ಲ 2 ಅವರಲ್ಲಿ ನನ್ ಸಾಂಗ್ ಬರ್ಕೊಟ್ಬಿಟ್ಟ ಅಂತ. ಸೆಟ್ಟಲ್ಲಿ ಡೈಲಾಗ್ ಎಲ್ಲಾನು ಚಿಕ್ಕನ್ ಕೇಳ್ಬೇಕು. ಆಮೇಲೆ ಡೈಲಾಗ್ ಎಲ್ಲ ಪಟ 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 ಅಂತ ಚೇಂಜ್ ಮಾಡೋನು. ನಾವು ಏನೋ ನೋಡ್ಕೊಂಡಿರ್ತೀವಿ, ಇವನ್ ಬಂದ್ಬಿಟ್ಟು ಅದಲ್ಲ ಮಮ್ಮ ಅದೇ ಓಕೆ ರೆಡಿ ಮಮ್ಮಿ, ಓಕೆ ಟೇಕ್ ಇರು. ನಾನು ನೋಡೇ ಇಲ್ಲ ಡೈಲಾಗ್ ನಿನ್ನು, ಅಷ್ಟು ಫಾಸ್ಟ್ ಆಗಿ, ಅಷ್ಟು ಬೇಗ, ಅಷ್ಟು ಇದಾಗಿ. ಅವನ ಬರವಣಿಗೆ ಬಗ್ಗೆ ಹ್ಯಾಟ್ಸ್ ಆಫ್ ಅರ್ಜುನ್, ಹ್ಯಾಟ್ಸ್ ಆಫ್ ಟು ಯು. ಆಮೇಲೆ ಪ್ರೊಡಕ್ಷನ್ ಅನು ಮತ್ತೆ ರವಿ ತುಂಬಾ ಚೆನ್ನಾಗಿ ಮಾಡಿದ್ರಿ. ಅವರಿಬ್ರು ಯಾವಾಗ್ಲೂ ಬರ್ತಿದ್ರು, ಯಾವಾಗ ಬರ್ತಿದ್ರು ಯಾವಾಗ ಹೋಗ್ತಿದ್ರು ಅಂತಾನೆ ಗೊತ್ತಿರ್ತಿರ್ಲಿಲ್ಲ. ಆದ್ರೆ ಸಿನಿಮಾಗೆ ಏನೇನ್ ಬೇಕು, ಏನೇನ್ ಮಾಡ್ಬೇಕು ಅದನ್ನೆಲ್ಲ ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆಮೇಲೆ ಶೈಲಜನ್ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಶೈಲಜನ್ದು ಸೀರಿಯಲ್ ನಾನು ಚಿಗುರು ಮಾಡಿದ್ದೆ ನಾನು ಅವಳ ಪ್ರೊಡಕ್ಷನ್ ಅಲ್ಲಿ. ಸುರೇಶ ಮತ್ತು ಶೈಲಜನ್ ಮೊದ್ಲಿಂದನೂ ಶಿ ಇಸ್ ಅ ಡೈನಾಮಿಕ್ ಲೇಡಿ. ಏನೋ ಒಂದು ಮಾಡ್ಬೇಕು, ಹೊಸದನ್ನು ಮಾಡ್ಬೇಕು, ಏನೋ ಒಂದು ಸಾಧಿಸ್ಬೇಕು ಅಂತ ಛಲ ಇಟ್ಕೊಂಡು ಬಂದಿರೋ ಹೆಣ್ಮಗಳು. ಆ ಹುಡುಗಿ ಇವತ್ತು ಹುಡುಗಿ ಅಂತ ಕರೆಕ್ಟ್ ಆ ಹುಡುಗಿ ಇವತ್ತು ಡಿ ಬೀಟ್ಸ್ ಅಂತ ಒಂದ್ ಮಾಡಿ, ಅದರಲ್ಲಿ ಹರಿಕೃಷ್ಣ ಇವರು ಎಲ್ಲರೂ ಸೇರ್ಕೊಂಡು ಇನ್ನೊಬ್ಬ ಸಂಗೀತ ನಿರ್ದೇಶಕನ ಸಿನಿಮಾವನ್ನ ಹೊತ್ಕೊಂಡು ಹೋಗೋದಿದೆಯಲ್ಲ, ನಿಮ್ಮಿಬ್ರಿಗೂ ಥ್ಯಾಂಕ್ಸ್. ನಿಮ್ಮ ಡಿ ಬೀಟ್ಸ್ಗೆ, ಅದು ಹೌದು, ಹರಿಗೆ ನಿನಗೆ ಇಬ್ರಿಗೂ
ನಮ್ಮವ್ರು ಇವರೆಲ್ಲ ನಮ್ಮವರು, ಅದರಿಂದ ನಮ್ಗೆ ಬಹಳ ಖುಷಿ ಅನ್ಸುತ್ತೆ. ತುಂಬಾ ಪಾಸಿಟಿವ್ ಆಗಿದೆ ಸಿನಿಮಾ. ನಿಜವಾಗ್ಲೂ ನಾನು ಹೇಳ್ತೀನಿ, ನೀವೆಲ್ರಿಗೂ ಅಂದ್ರೆ ಶೈಲಜಾ ಪಾಪ ತುಂಬಾ ಹೇಳ್ತಿದ್ಲು ಅದನ್ನ. ನೀವು ಅಫ್ಕೋರ್ಸ್ ನನಗೆ ಗೊತ್ತಿರೋ ಹಾಗೆ ಶೈಲಜಾ ಕನ್ನಡ ಚಲನಚಿತ್ರ ಮಾಧ್ಯಮ ಯಾವತ್ತೂ ನಮ್ಮ ಜೊತೆ ನಿಂತಿದ್ದಾರೆ. ಅವರು ಯಾವುದೇ ಒಂದು ಸಿನಿಮಾನ ನಾನು ನೋಡ್ತೀನಿ, ಎಲ್ಲಿಯೂ ಬಿಟ್ಕೊಡುವಂಥ ಕೆಲಸ ಮಾಡಿಲ್ಲ ಅಂತ ನನಗೆ ಅನಿಸಿಕೆ, ನನ್ನ ಅನುಭವಕ್ಕೆ. ಸಾರಿ, ನನಗೆ ಗೊತ್ತಿಲ್ಲ, ನಿನ್ನ ಅನುಭವಕ್ಕೆ ಏನಾದರೂ ಬಂದಿದ್ರೆ ನನಗೆ ಅದ್ರ ಬಗ್ಗೆ ಅರಿವಿಲ್ಲ. ಆದರೆ ನನಗೆ ತುಂಬ ಖುಷಿ ಅನಿಸೋದು, ನೀವು ಯಾವಾಗಲೂ ಜೊತೆಲಿದ್ದೀರಿ, ಯಾವಾಗಲೂ ಜೊತೆಲಿ ಇರ್ತೀರಿ ಅನ್ನೋ ಭಾವನೆ ನನಗೆ ತುಂಬ ನಂಬಿಕೆಯಿಂದ ಇದೆ. ಏಕೆಂದರೆ ಯಾವಾಗಲೂ ಎಲ್ಲೇ ಬಂದರೂ ಕೂಡ ಜೊತೆಲಿ ಇರ್ತೀರಿ, ಜೊತೆಲಿ ನಡೀತೀರಿ. ಆಮೇಲೆ ಶೈಲಜಾ ಅಫ್ಕೋರ್ಸ್, ಅವ್ರ ಪರವಾಗಿಯೂ ಕೂಡ ನಾನು ನಿನಗೆ ಏನಾದರೂ ಅನಿಸಿದ್ರೆ ದಯವಿಟ್ಟು ಅವ್ರ ಪರವಾಗಿ ನಾನು ನಿನ್ನ ಕ್ಷಮೆ ಕೇಳ್ತೀನಿ. ಹಾಗೆ ಅನ್ಸಿಲ್ವಾ? ಇಲ್ಲ, ನಾವು ಪತ್ರಿಕೋದ್ಯಮದಲ್ಲಿ, ನಮ್ಮ ಇಡೀ ಕುಟುಂಬ ಪತ್ರಿಕೋದ್ಯಮದಲ್ಲಿ ಇದ್ದೇ ಊಟ ಮಾಡಿರೋರು. ನನ್ನ ಮದರ್ ಇನ್ ಲಾ ಡಾಕ್ಟರ್ ವಿಜಯಮ್ಮ ಅವರು ಐ ಥಿಂಕ್ ಮೋರ್ ದನ್ 40-50 ಇಯರ್ಸ್ ಆ ಕಾಲದಿಂದ ಪತ್ರಿಕೋದ್ಯಮದಲ್ಲಿ ಇದ್ದವರು, ಎಡಿಟರ್ ಆಗಿದ್ದವರು, ಬೇರೆ ಬೇರೆ ಫಿಲ್ಮ್ ಜರ್ನಲಿಸ್ಟ್ ಆಗಿದ್ದವರು, ಬರಹಗಾರ್ತಿ ಎಲ್ಲ. ಸೊ ಪತ್ರಿಕೋದ್ಯಮದಲ್ಲಿ ಇದ್ದೇ ನಮ್ಮ ಇಡೀ ಕುಟುಂಬ ಊಟ ಮಾಡ್ಕೊಂಡ್ ಬಂದಿದೆ. ತುಂಬಾ ಇಟ್ಸ್ ಅ ವೆರಿ ಪವರ್ಫುಲ್ ಮೀಡಿಯಂ. ಬಟ್ ಇವತ್ತು ನಾವು ಈ ಕಡೆ ಕೂತಿದೀವಲ್ಲ, ನಮ್ಮ ಹುಡುಗ ಅಲ್ವಾ ಅರ್ಜುನ, ತುಂಬಾ ನಮ್ಮ ಪ್ರೀತಿಯ ಹುಡುಗ. ನಾವು ಸಣ್ಣದಾಗಿ ಕಿತ್ತಾಡಿದ್ರು ನಮ್ಗೆ ಅವನ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ರಿಕ್ವೆಸ್ಟ್ ಇಟ್ಟಾಗ ನಾನ್ ಮಾತಾಡೋದನ್ನ ನೀನ್ ತಪ್ಪಾಗಿ ತಿಳ್ಕೊಂಡಿದ್ಯಾ? ಇಲ್ಲ ನನಗೆ ಗೊತ್ತು, ವಿಜಯಮ್ಮನ್ ಬಗ್ಗೆ ಎಲ್ಲರ ಬಗ್ಗೆ ಗೊತ್ತು. ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಹಿಂಗಿದೆ, ನೀವೀಗೇನ್ ಸಪೋರ್ಟ್ ಮಾಡ್ತಿದ್ದೀರಾ ಇನ್ನೂ ಅಷ್ಟು ಪಾಸಿಟಿವ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಿದ್ರೆ ಹೊರತು ಯಾವುದೇ ರೀತಿ ನೀವು ತಪ್ಪಾಗಿ ಯಾವುದೇ ರೀತಿ ಹೇಳಿಲ್ಲ. ಕಷ್ಟದ ಸ್ಥಿತಿನಲ್ಲಿ ರಿಕ್ವೆಸ್ಟ್ ಇಟ್ಟಿದ್ದು ಅಷ್ಟೇ. ಇಲ್ಲ, ನಾನು ಏನು ಹೇಳಕ್ ಹೋದೆ ಅಂದ್ರೆ, ಸಮಪ್ ಮಾಡಕ್ ಹೋದೆ ಅಂತಂದ್ರೆ, ಲಕ್ಷ್ಮೀ ಪುತ್ರ ಸಿನಿಮಾ ಇಟ್ ಡಿಮ್ಯಾಂಡ್ಸ್ ದಿ ಸಪೋರ್ಟ್ ಅಂಡ್ ಇಟ್ ಡೆಫಿನೆಟ್ಲಿ ಪ್ರೂವ್ಸ್ ಇಟ್ಸ್ ಎ ಬೆಸ್ಟ್ ಫಿಲ್ಮ್. ಸೊ ನನಗೆ ಅದ್ರ ಬಗ್ಗೆ ಒಂದು ಸಣ್ಣ ಡೌಟು ಇಲ್ಲ. ಯಾಕಂದ್ರೆ ಈ ಸಿನಿಮಾ ಖಂಡಿತವಾಗ್ಲೂ ಪ್ರೂವ್ ಮಾಡುತ್ತೆ. ಆಮೇಲೆ ನನ್ನ ಪಕ್ಕದಲ್ಲಿ ಕೂತಿದ್ದಾನಲ್ಲ, ಇವನಂತೂ ದೊಡ್ಡ ಸರ್ಪ್ರೈಸ್ ನನಗೆ. ಕಾಮಿಡಿ ಕ್ಯಾರೆಕ್ಟರ್ಗಳಲ್ಲಿ ಬೇರೆ ಬೇರೆ ರೀತಿ ನೋಡಿದ್ದೀನಿ, ಕಿರಾತಕದಿಂದ ನೋಡ್ಕೊಂಡು ಬಂದಿದ್ದೀನಿ. ಬಟ್ ಇವನು ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂದ್ರೆ, ಇಷ್ಟು ದಿನ ನಟ ಚಿಕ್ಕಣ್ಣ ಆಗಿದ್ದ, ಈ ಸಿನಿಮಾಯಿಂದ ಕಲಾವಿದ ಚಿಕ್ಕಣ್ಣ ಹೊರಗಡೆ ಬರ್ತಾನೆ. ಎಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ದಾನೆ ಅಂತಂದ್ರೆ, ನಾನು ಅವನ ಜೊತೆ ಪಾತ್ರ ಮಾಡ್ಬೇಕಾರೆಲ್ಲ ಅನ್ಕೊಳ್ತಿದ್ದೆ. ಮತ್ತು ಅವನ ಜೊತೆ ಪಾತ್ರ ಮಾಡಿದವ್ರು ಎಲ್ಲ ಇಲ್ಲೇ ಇದ್ದಾರೆ, ನಮ್ಮ ಹುಡುಗರೆಲ್ಲರೂ. ಅವರೆಲ್ಲರೂ ನಂತರ ತುಂಬಾ ಮೆಚ್ಚೋ ಥರ ಮಾಡಿದ್ದಾನೆ. ಆಮೇಲೆ ಎಲ್ಲೋ ಒಂದು ಕಡೆ ನಾನು ಪ್ರಭು ಕಾಣಿಸ್ತಾನೆ ಒಂದು ಆ್ಯಂಗಲಲ್ಲಿ, ಅಂದರೆ ಪ್ರಭುದೇವ, ಸಾರಿ, ನಮ್ಮ ಒಂದು ಸಣ್ಣ ಆ್ಯಂಗಲಲ್ಲಿ ಎಲ್ಲೋ ಒಂದು ಇದರಲ್ಲಿ ಒಂದು ಫ್ಲೂಕಲ್ಲ ಹಿಂಗೆ ಸ್ವಲ್ಪ ಪ್ರಭುದೇವ ಥರ ಕಾಣ್ತಾನೆ. ಆಮೇಲೆ ನಿಜ ಹೇಳ, ಸಖತ್ತಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಇವ್ನು ಸುಮ್ಮನೆ ಸ್ಟೇಜ್ ಮೇಲೆ ಹೆಂಗೆ ಅಂತಿದ್ದ. ನಾನಂದ್ರೆ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡೋನು ಗೊತ್ತಾ? ನಾನು ನೋಡಿಲ್ವೇನೋ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಅವನ ಹಳೆ ಪಿಕ್ಚರ್ ಡ್ಯಾನ್ಸ್ ಚೆನ್ನಾಗಿ ಮಾಡಿದ್ದ, ನೀನು ಅದನ್ನು ತೋರಿಸಿದ್ದೆ. ನೀನು ಹೆಂಗೋ ಒಂದು ರಿಸಲ್ಟ್ ಬೇಕಷ್ಟೇ ನಮಗೆ. ನೀನು ಈ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿದ್ಯೋ ನಮ್ಗೆ ರಿಸಲ್ಟ್ ಕಾಣ್ತಾ ಇದೆಯಲ್ಲ, ಸಾಕು. ಅಂಡ್ ಇವನಿಗೆ ದೊಡ್ಡ ಸಿನಿಮಾ ಆಗುತ್ತೆ, ದೊಡ್ಡ ಹಿಟ್ ಆಗುತ್ತೆ ಈ ಸಿನಿಮಾ. ಅಂಡ್ ಆಲ್ ದಿ ಬೆಸ್ಟ್. ಈ ಸಿನಿಮಾದ ಇನ್ನಿಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಇನ್ನಿಷ್ಟು ಜಾಸ್ತಿ ಮಾತಾಡೋಣ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಶೈಲಜಾ ಅಂಡ್ ಡಿ ಬೀಟ್ಸ್, ಬಿಕಾಸ್ ಎಂತೆಂಥ ಸಿನಿಮಾಗಳನ್ನ ನೀವು ರೈಟ್ಸ್ ತಗೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಕೊಟ್ಟಿದ್ದೀರಿ. ಅದೆಲ್ಲ ಹಾಡುಗಳು ಸೂಪರ್ ಹಿಟ್ಗಳಾಗಿದ್ದಾವೆ. ಈ ಸಿನಿಮಾ ಕೂಡ ಅದೇ ಸೂಪರ್ ಹಿಟ್ ಸಾಲಕ್ಕೆ ಸೇರುತ್ತೆ. ಯಾಕಂದ್ರೆ ಅರ್ಜುನ ನಮ್ಮ ಜೊತೆ ಇದ್ದಾರೆ, ಇಬ್ಬಿಬ್ರು ಅರ್ಜುನ ಇದ್ದಾರೆ, ಇದೇನ್ ಬೇಕು ನಮ್ಗೆ. ಕೃಷ್ಣನು ಇದಾರಲ್ಲ, ಕೃಷ್ಣನು ಹರಿಕೃಷ್ಣ, ಹರಿ ಅಲ್ಲಿಂದ ಮಾಡಿದ್ಮೇಲೆ ಅರ್ಜುನ ಅವರು. ಹೌದು. ಬಟ್ ಎನಿವೇ, ಥ್ಯಾಂಕ್ ಯು ಸೋ ಮಚ್. ಪಾಪ ಅವಳು ಬೇರೆ ನನ್ನ ಬಗ್ಗೆ ಹೋಗ್ಲದ್ಲಾ, ನಾನು ಹೇಳ್ದೆ ಇದ್ರೆ ತಪ್ಪಾಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ, ನಾನಂತೂ ಸಖತ್ ಎಂಜಾಯ್ ಮಾಡಿದೆ. ಬಲಿ ಚೆನ್ನಾಗಿ ಆಡಿದ್ದೀರಾ ಇಬ್ರು. ಪುಣ್ಯ ಶುರು ಮಾಡಿರ್ಲಿಲ್ಲ ಮಾತು ನಾನು. ಮೊದಲಿಗೆ ಪತ್ರಿಕಾ ಹಾಗೂ ಟಿವಿ ಮಾಧ್ಯಮ ಹಾಗೂ ಯೂಟ್ಯೂಬರ್ಸ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಬಂದಿರೋದಕ್ಕೆ. ನಿಜಕ್ಕೂ ಖುಷಿ ಆಗುತ್ತೆ, ಯಾಕೆಂದ್ರೆ ನಂದು ಮೊದಲನೇ ಚಿತ್ರ ಉಪಾಧ್ಯಕ್ಷಗೆ ತುಂಬಾ ಚೆನ್ನಾಗಿ ತುಂಬಾ ದೊಡ್ಡ ಮಟ್ಟದ ಸಪೋರ್ಟ್ನ ಕೊಟ್ರಿ. ನನಗೆ ಗೊತ್ತು, ಎಲ್ರು ನನ್ನ ಸಿನಿಮಾ ಅಂದ್ರೆ ನಾನು ಅನ್ಕೊಂಡಿರೋದು ಕೂಡ ಸತ್ಯನೂ ಕೂಡ, ನಮ್ಮ ಹುಡ್ಗನಪ್ಪ ಇವನ್ ಚೆನ್ನಾಗಿರ್ಲಿ ಅಂತ ಎಲ್ಲ ಪರ್ಸನಲ್ ಆಗಿ ತಗೊಂಡು ಅದನ್ನ ಸ್ಟೋರಿ ಮಾಡಿ. ಯಾಕೆಂದ್ರೆ ಯಾವುದೇ ರೀತಿ ಅದನ್ನ ನಾವು ಕಮರ್ಷಿಯಲ್ ಅಂತ ಎಲ್ಲ ಬಂದ್ರೆ
ಗೊತ್ತು ರಿಲೀಸ್ ಟೈಮ್ಗೆ, ಬಟ್ ಅದಕ್ಕಿಂತ ಮುಂಚೆ ಏನು ಇರಲ್ಲ. ಬಟ್ ಎಲ್ಲರೂ ಪರ್ಸನಲ್ ಇಂಟ್ರೆಸ್ಟ್ ಆಗಿ ತಗೊಂಡು ಇದುವರೆಗೂ ಎಲ್ಲಾನು ಸಪೋರ್ಟ್ ಮಾಡ್ತಿದ್ದೀರಾ. ದಯಮಾಡಿ ಈ ನಮ್ಮ ಲಕ್ಷ್ಮೀಪುತ್ರ ಚಿತ್ರಕ್ಕೂ ಇನ್ನೂ ಹೆಚ್ಚಿನ ಮಟ್ಟದ ಸಪೋರ್ಟ್ ನಿಮ್ ಕಡೆಯಿಂದ ಇರ್ಲಿ. ಅಂಡ್ ಬಂದಿರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಹಾಗೂ ನನ್ನ ಸ್ನೇಹಿತರುಗಳಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಇನ್ನು ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿರೋ ಕಲಾವಿದರು ಹಾಗೂ ತಂತ್ರಜ್ಞರು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಲಕ್ಷ್ಮೀಪುತ್ರ ಸಕ್ಸಸ್ ಮೀಟಲ್ಲಿ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರ ಬಗ್ಗೆ ಮಾತಾಡಕ್ಕೆ ಇನ್ನೂ ತುಂಬಾ ಕಾರ್ಯಕ್ರಮಗಳು ಇದ್ದಾವೆ. ಮೊದಲಿಗೆ ಇವತ್ತು ಮಾತಾಡಬೇಕಾಗಿರೋದು ನಾವು ಇನ್ನು ಮೇಲೆ ಸಾಂಗು, ಇನ್ನು ಮೇಲೆ ಖಂಡಿತ. ಯಾಕೆಂದ್ರೆ ಇದು ನನಗೆ ಭಯ ಕೂಡ ಇತ್ತು. ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್ ಮಾಡ್ತಾರೆ ಅಂದಾಗ, AP ಅರ್ಜುನ್ ಅವ್ರು ಲಿರಿಕ್ ಬರೀತಾರೆ ಅಂದಾಗ ಯಾಕೆ ಭಯ ಅಂದ್ರೆ, ಒಂದು ಕನ್ನಡದ ಜನ ತುಂಬಾ ದೊಡ್ಡ ಮಟ್ಟಕ್ಕೆ ನನ್ನ ಮೊದಲನೇ ಚಿತ್ರದಲ್ಲಿ ಆಶೀರ್ವಾದ ಮಾಡಿದ್ರು. ನನಗೆ ನೀನು ಸಾಂಗು, ಅದಕ್ಕೆ ಅರ್ಜುನ್ ಜನ್ಯ ಸರ್ ಮ್ಯೂಸಿಕ್, AP ಅರ್ಜುನ್ ಅವರೇ ಲಿರಿಕ್ ರೈಟ್ರು. ಮತ್ ಅದೇ ಕಾಂಬಿನೇಷನ್ ಆದಾಗ ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ನಾವೆಲ್ಲಿ ರೀಚ್ ಆಗ್ತೀವಾ ಇಲ್ವಾ ಅನ್ನೋ ಭಯ ನನಗಂತೂ ಇತ್ತು. ಬಟ್ ಖಂಡಿತವಾಗ್ಲೂ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡಿದೀವಿ. ನಮ್ಮ ಜನ ಅದಕ್ಕಿಂತ ದೊಡ್ಡ ಮಟ್ಟದ ಯಶಸ್ಸನ್ನ ಇದಕ್ಕೆ ಕೊಡ್ತಾರೆ ಅಂತ ಭಾವಿಸಿದೀನಿ. ಎಲ್ರು ಇನ್ಮೇಲೆ ಸಾಂಗ್ನ ಕೇಳಿ ಆಶೀರ್ವದಿಸಿ. ಇನ್ಮೇಲೆ ಗಂಡ ಹೆಂಡತಿ ಆಗ್ಬೋದು, ಲವರ್ಸ್ ಆಗ್ಬೋದು, ಅಪ್ಪ ಮಗ ಆಗಲ್ಲ, ಹುಡುಗ ಹುಡುಗಿ ಬಂದ್ಬಿಡುತ್ತೆ. ಯಾರ್ಯಾರು ಇಷ್ಟಪಡ್ತೀರಾ ಪರ್ಸನಲ್ ಆಗಿ ಅವರೆಲ್ಲರೂ ಇನ್ಮೇಲೆ ನೀ ನನ್ನ ಹುಡುಗ, ಇನ್ಮೇಲೆ ನೀ ನನ್ನ ಹುಡುಗಿ ಅಂತ ದಯಮಾಡಿ ರೀಲ್ಸ್ ಮಾಡಿ ಹಾಕಿ ಖಂಡಿತ ನನಗೆ ಶೇರ್ ಮಾಡಿ. ನಾನಂತೂ ಶೇರ್ ಮಾಡ್ತೀನಿ, ನಾನು ಅವ್ರದ್ದು ಇವ್ರದ್ದು ಒಂದು ನೋಡಲ್ಲ, ಯಾರ್ಯಾರು ಆಗ್ತಾರೆ ಎಲ್ರದ್ದು ಶೇರ್ ಮಾಡ್ತೀನಿ. ಅದು ತುಂಬಾ ದೊಡ್ಡ ಮಟ್ಟದ ಸಪೋರ್ಟ್ ನಮಗ್ ಸಿಗುತ್ತೆ. ನಿಜವಾಗ್ಲು ಥ್ಯಾಂಕ್ ಯು ಸೋ ಮಚ್ ಸರ್, ಅರ್ಜುನ್ ಸರ್. ಯಾಕೆಂದ್ರೆ ಒಂದು ಸಿನಿಮಾದಲ್ಲಿ ಒಂದು ಮೊದಲನೇ ಇನ್ವಿಟೇಷನ್ ನಮಗೆ ಸಾಂಗು. ಯಾಕೆಂದ್ರೆ ನಮ್ಮ ತರದ ಕಥೆಗಳಲ್ಲಿ ನಾವು ಜನರನ್ನ ಟ್ರೇಲರ್ ಅಲ್ಲಿ ಇಂಪ್ರೆಸ್ ಮಾಡಕ್ ಆಗಲ್ಲ. ಒಂದು ಮಾಸ್ ಪಿಕ್ಚರ್ ಫೈಟ್ ಗೀಟ್ ಇದ್ರೆ ಅದು ಇದು ಹಾಕಿ ವಾವ್ ಅನ್ಸ್ಬೋದು, ಇಲ್ಲ ಅದನ್ನ ಮೀರಿದ ಲೆವೆಲ್ಗೆ ಏನೋ ಮಾಡಿದ್ರೆ ಹಂಗ್ ಮಾಡ್ಬೋದು. ಬಟ್ ನಮ್ಮ ಮೊದಲನೇ ಇನ್ವಿಟೇಷನ್ ಸಾಂಗು. ಸಾಂಗ್ ಗೆದ್ರೇನೆ ನಮಗ್ ದೊಡ್ಡ ಇನ್ವಿಟೇಷನ್. ಸೊ ಸಾಂಗ್ ಎಲ್ಲ ಏನೋ ಒಂದಾಗುತ್ತೆ. ಬಟ್ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಒಂದು ಆಡಿಯೋ ಕಂಪನಿ. ಬಟ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್. D-Beats ನಾನು ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದ್ರೆ ಈ ಲಕ್ಷ್ಮೀಪುತ್ರನ ಒಂದು ದೊಡ್ಡ ಮೊತ್ತಕ್ಕೆ, ನಮಗೆ ಖುಷಿ ಪಡೋ ಮೊತ್ತಕ್ಕೆ, ನಮ್ಮ ನಿರ್ಮಾಪಕರು ನಾವು ಖುಷಿ ಪಡೋ ಮೊತ್ತಕ್ಕೆ ನಮ್ಮ ಸಿನಿಮಾ ಬನ್ರಿ ನಾವು ಮಾಡ್ತೀವಿ ಅಂತ ನಮ್ಮ ಜೊತೆ ನಿಂತರು. ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಗೆ, ಮತ್ತೆ ಹರಿ ಸರ್ಗೆ. ಯಾಕೆಂದ್ರೆ ಯಾವಾಗ್ಲೂ ಹರಿ ಸರ್ ತುಂಬಾ ಸಪೋರ್ಟ್ ಮಾಡ್ತಿರ್ತಾರೆ. ಪ್ರತಿಯೊಂದು ಸಾಂಗುನು ಇದು ಸಕ್ಕತ್ತಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತಾರೆ. ಸೊ ಇವತ್ತು ಮೊದಲನೇ ಸಾಂಗು, ಮೊದಲನೇ ಹೆಜ್ಜೆ ನಮ್ಮ ಲಕ್ಷ್ಮೀಪುತ್ರದ ಪ್ರಮೋಷನ್ ಇಲ್ಲಿಂದ ಶುರು ಮಾಡಿದೀವಿ. ಇನ್ನು ಮೇಲೆ ಸಾಂಗು ಇವತ್ತು ರಿಲೀಸ್ ಆಗಿದೆ. ಇನ್ನು ಮೇಲೆ ನಿಮ್ಮೆಲ್ಲರ ಸಪೋರ್ಟು ನಮಗಿರ್ಲಿ. ಈ ಮೂಲಕ ಕನ್ನಡದ ಜನತೆ ಕೇಳ್ಕೊಳ್ಳೋದು, ಇನ್ನು ಮೇಲೆ ಯಾವಾಗ್ಲೂ ನಮ್ಮ ಸಾಂಗ್ನ ಕೇಳ್ತಾ ಇರಿ. ನಿಮ್ಗೆ ಇಷ್ಟ ಆದಾಗೆಲ್ಲ ಇನ್ಮೇಲೆ ರೀಲ್ಸ್ ಮಾಡ್ತಾ ಇರಿ. ನಿಮಗೆ ಏನೇನ್ ಅನ್ಸುತ್ತೆ, ತಪ್ಪಿದ್ರೆ ದಯವಿಟ್ಟು ತಪ್ಪಿದೆ ಅಂತ ಹೇಳ್ರಿ. ಈ ಸಾಂಗ್ನ ಕೇಳಿದ್ರೆ ಇಷ್ಟ ಆದ್ರೆ ಇನ್ಮೇಲೆ ದಯಮಾಡಿ ರೀಲ್ಸ್ ಮಾಡಿ, ಜಾಸ್ತಿ ಚೆನ್ನಾಗಿ ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ಸ್. ಇನ್ನು ನಮ್ಮ ತಂಡದವ್ರ ಬಗ್ಗೆ ಮಾತಾಡಬೇಕು, ಅದಕ್ಕೆ ತುಂಬಾ ಕಾರ್ಯಕ್ರಮಗಳಿದೆ. ಅಂಡ್ ದರ್ಶನ್ ಅವರು ಮತ್ತೆ ಪೃಥ್ವಿ ಅವರು ಅವಾಗ್ಲೇ ಹೇಳಿದ್ರು ಒಂದಷ್ಟು ಜನ ಸಿಂಗರ್ಸ್ ನ ಆಡ್ಸಿದ್ವಿ, ಅದಾದ್ಮೇಲೆ ದರ್ಶನ್ ಅವ್ರದ್ದು ಸೂಪರ್ ವಾಯ್ಸ್ ಅಂತ ಆಯ್ತು ಅಂತ. ಬಟ್ ಪೃಥ್ವಿ ಅವ್ರದ್ದು ಮೇಡಮ್ ನಿಮ್ದು ಆಡ್ದಾಗ್ಲೇ ಫಿಕ್ಸ್ ಆಯ್ತು, ನಿಮ್ಗೆ ಆಲ್ಟರ್ನೇಟೇ ಇರ್ಲಿಲ್ಲ. ಹುಟ್ಟಿದ ಹಬ್ಬಕ್ಕೆ ದರ್ಶನ್ ಚಿಕ್ಕಣ್ಣನಿಗೆ ಕೊಟ್ಟ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ನನ್ಗೆ ಇದೇನ್ ನಿಭಾಯಿಸೋದು ಅಂತ ಏನು ಅನ್ಸಲ್ಲ. ಇದ್ರಲ್ಲಿ ಒಂದು ಆಡ್ ಆಗತ್ತೆ ಅಷ್ಟೇ. ಮೊದಲು ಈಗ ಕಾಮಿಡಿ ಬಿಟ್ಟು ನಾನು ಬೇರೆ ಏನು ಮಾಡಕ್ಕಾಗಲ್ಲ. ಹೀರೋ ಮಾಡಿದ್ರು ಆಸ್ ಎ ಕಾಮಿಡಿ ಹೀರೋನೇ. ಬಟ್ ಕಾಮಿಡಿ ಜೊತೆಗೆ ಒಂದು ಇದ್ರಲ್ಲಿ ನನಗೆ ಕಷ್ಟ ಅನ್ಸೋದು ಸ್ವಲ್ಪ ಡ್ಯಾನ್ಸು, ರೊಮ್ಯಾನ್ಸು. ಇದಿಷ್ಟೇ ಕಷ್ಟ, ಮಿಕ್ಕಿದೆಲ್ಲ ಮಾಡ್ಬಿಟ್ಟಿದ್ದೀನಲ್ಲ. ಡ್ಯಾನ್ಸ್ ರೊಮ್ಯಾನ್ಸ್ಗೆ ಪ್ರಿಪೇರ್ ಆದ್ರೆ ಚೆನ್ನಾಗಿ. ಖಂಡಿತವಾಗ್ಲು ಪ್ರತಿ ರೊಮ್ಯಾನ್ಸ್ ಪ್ರಿಪೇರ್ ಆಗಕ್ಕಾಗಲ್ಲ. ಡ್ಯಾನ್ಸ್ಗೆ ರಿಹರ್ಸಲ್ ಮಾಡಕ್ಕೆ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ಸ್ ಮಾಸ್ಟರ್ನ ಕಳಿಸ್ತಾರೆ, ಪ್ರಾಕ್ಟೀಸ್ ಮಾಡಿ ಅಂತಾರೆ, ಅದೆಲ್ಲ ಮಾಡ್ತಾರೆ. ಬಟ್ ಡ್ಯಾನ್ಸ್ಗೆ ಅಷ್ಟೇ ಕಳಿಸ್ತಾರೆ. ಥ್ಯಾಂಕ್ ಯು ಸರ್. ಖಂಡಿತ ಕೇಳ್ತೀವಿ. ಯಾಕೆಂದ್ರೆ ಹೊಸದ್ರಲ್ಲಿ ಗಂಟೆಗಟ್ಲೆ ಮಾತಾಡ್ತೀವಲ್ಲ, ಮಾತೆಲ್ಲ ಮುಗಿದ್ಮೇಲೆ ಇನ್ಮೇಲೆ ಬಟ್ ಈಗ ಸಿಕ್ಕಿದೆ. ಇನ್ಮೇಲೆ ಅಂದ್ರೆ ನಾ ನಿನ್ನ ಹುಡುಗ ಅಂತ, ಆ ಕಡೆ ನೀ ನನ್ನ ಹುಡುಗಿ ಅಂತ.
ಏನಾಯ್ತು ಅಂದ್ರೆ ಸರ್ ಪ್ರಾಬ್ಲಮ್ಮು, ಮೊದಲನೇ ಸಿನಿಮಾ ಆಗತ್ತೆ, ಎರಡನೇ ಸಿನಿಮಾ ಗೆಲ್ಲುತ್ತಾ ಸೋಲುತ್ತಾ ಅಂತ ಯಾರಿಗೂ ಗೊತ್ತಿರಲ್ಲ. ಸೊ ಗೆದ್ದ ಮೇಲೇನೆ ಪ್ರೊಡ್ಯೂಸರ್ಗಳು ಕತೆಗಾರರು ಕತೆ ಮಾಡ್ಕೊಂಡ್ ಬರೋದು. ಸೊ ಎರಡನೇ ಸಿನಿಮಾ, ಮೊದಲನೇ ಸಿನಿಮಾ ಉಪಾಧ್ಯಕ್ಷ ಗೆದ್ದಾಗ ಅದಾದ್ಮೇಲೆ ಇವ್ನು ಎರಡನೇ ಸಿನಿಮಾ ಮಾಡಬಹುದು ಅಂತ ಅನ್ಸಿ ಅವಾಗ ನಾನ್ ಕತೆ ಹುಡುಕಿ ಕತೆ ಫೈನಲ್ ಆಗಿ ಆಗೋದಿಕ್ಕೆ ಲೇಟ್ ಆಯ್ತು. ಇನ್ನು 3-4 ಲೇಟ್ ಆಗಲ್ಲ, ಆಲ್ಮೋಸ್ಟ್ ಹಿಂದೆ ನಡೀತಾನೆ ಇದೆ. ಆನ್ ಸ್ಕ್ರೀನ್ ಅಲ್ಲಿ ಕಾಮಿಡಿ ಮಾಡ್ತೀವಿ ಅಂತ ಒರಿಜಿನಲ್ ಆಗೋ ಕಾಮಿಡಿ ಮಾಡಕ್ ಅಲ್ಲ, ಆಗಲ್ಲ. ಕಾಮಿಡಿ ಅಲ್ಲ, ದಟ್ ನಗು, ದಟ್ ಹ್ಯೂಮರ್ ವಿ ಡಿಡ್ಂಟ್ see in you. ಇವತ್ತು ನಾನು ನಿಜವಾಗ್ಲೂ ಕನ್ನಡ ಬಿಟ್ಟು ಬೇರೆ ಬರಲ್ಲ, ನೀವು ಕನ್ನಡದಲ್ಲೇ ಕೇಳ್ಬೇಕು. ನನಗೆ ಕನ್ನಡದಲ್ಲೇ ಕೇಳ್ತಾ ಇರೋದಲ್ವ ಲಾಸ್ಟ್ ವರ್ಡ್ ಅರ್ಥ ಆಗ್ಲಿಲ್ಲ ನನಗೆ. ಅಲ್ಲ ನೀವು ಎರಡು ಇಂಗ್ಲಿಷ್ ವರ್ಡ್ ಮಾಡ್ತೀರಾ, ಅರ್ಥ ಆಗಲ್ಲ ಅಂತ ಹೇಳ್ಬೇಡಿ, ಜಸ್ಟ್ ಕೊನೆ ಪದ ಅರ್ಥ ಆಗ್ಲಿಲ್ಲ ಅಂತ ನಾನು. ಓಕೆ, ನಾನ್ ಕೇಳಿದ್ದು ನಿಮ್ಮ ಆನ್ ಸ್ಕ್ರೀನ್ ಅಲ್ಲಿ ಎಂಟರ್ಟೈನ್ಮೆಂಟ್ ನ ಇವಾಗ ಕಾಮಿಡಿ ಫ್ರೀ ಆಗಿ ಸಿಗ್ತಾ ಇರೋದ್ರಿಂದ ನೀವೇ ಅಪ್ಗ್ರೇಡ್ ಆಗಿದ್ದೀರಾ ಆನ್ ಸ್ಕ್ರೀನ್ಗೆ ಅಂತ ಕೇಳಿದ. ಖಂಡಿತವಾಗ್ಲು, ಯಾಕೆಂದ್ರೆ ನೀವು ಸೋಷಿಯಲ್ ಮೀಡಿಯಾ ನೋಡೋ ತರ ನಾವು ನೋಡ್ತೀವಿ, ಎಲ್ಲಾ ಕಡೆ ಬರೋ ಕಾಮಿಡಿಗಳು 100% ನೀವು ನೋಡ್ದಂಗೆ ನಾವು ನೋಡ್ತೀವಿ. ನಾವು ಇದನ್ನ ಮೀರಿ ಏನ್ ಮಾಡ್ಬೋದು ಅನ್ನೋದಕ್ಕೇನೆ ಒಂದು 3-4 ತಿಂಗಳು ಕೂತ್ಕೊಂಡು ಸ್ಕ್ರಿಪ್ಟ್ ಮಾಡಿ, ಇದಕ್ಕೆ ಒಬ್ಬರಲ್ಲ ನಾವು ಸ್ಕ್ರೀನ್ ಪ್ಲೇ ಮಾಡಿರೋದು, ಹತ್ತತ್ರ ಒಂದು 4-5 ಜನ ಕೂತ್ಕೊಂಡು ಕಾಮಿಡಿಗೆ ಅಂತಾನೆ 3 ಜನ ರೈಟರ್ಸ್ನ, ಇಲ್ಲಿಯವರು 3-4 ಜನ ರೈಟರ್ಸ್ನ, ಪ್ರಶಾಂತ್ ರಾಜಪ್ಪ, ಇನ್ನೂ ಒಂದ್ 3-4 ಜನ, ಅದೆಲ್ಲ ಕೂರ್ಸ್ಕೊಂಡು ನೋಡ್ತಾ ಇದೀವಿ ನಾವು. ಯಾಕೆಂದ್ರೆ ದಿನೇ ಬರ್ತಾ ಇರ್ಬೇಕಾದ್ರೆ ಅವ್ರನ್ನ ಮೀರಿ ನಾವು ಬರ್ಬೇಕು. ಫಸ್ಟ್ ಆಫ್ ಆಲ್ ನಾವು ಆಮೇಲೆ ಮೊದ್ಲು ನಾವು ಮೆಚ್ಕೋಬೇಕು. ಅದಾದ್ಮೇಲೆ ನಮಗೆ ಇಷ್ಟ ಆಗಿಲ್ಲ ಅಂದ್ರೆ 100% ಜನಕ್ಕೆ ಇಷ್ಟ ಆಗಲ್ಲ ಅಂತ. ಬಟ್ ಈಗ ನಾವು ನಮಗೆ ಇಷ್ಟ ಆಗೋ ತರದ್ದು ಖಂಡಿತ ಜನ ಇಷ್ಟ ಪಡ್ತಾರೆ. ಯಾಕೆಂದ್ರೆ ಜನರ ಪಲ್ಸ್ನ ಯಾಕೆಂದ್ರೆ ನಾನೊಂದು 10 ವರ್ಷ ಸ್ಟೇಜ್ ಶೋಗಳು ಮಾಡಿದ್ದೀನಿ, ಮತ್ತೊಂದಷ್ಟು ವರ್ಷ ಕಾಮಿಡಿ ಶೋಗಳು ಮಾಡಿದ್ದೀನಿ, ಎಲ್ಲಾ ತರದ ವೆರೈಟಿಗಳು. ಆಮೇಲೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಕಾಮಿಡಿ ನಟನಾಗೆ ಮಾಡಿದ್ದೀನಿ. ಸೊ ಹಂಗಾಗಿ ಗೊತ್ತು ಏನಕ್ಕೆ ನಗ್ತಾರೆ, ಏನಕ್ಕೆ ನಗಲ್ಲ. ಅಪ್ಡೇಟ್ ಆಗ್ತಾನೆ ಇರಬೇಕು ಪ್ರತಿಯೊಬ್ರು. ಸೊ ಖಂಡಿತವಾಗ್ಲೂ ಆಗಿದೀವಿ. ಅದು ಲಕ್ಷ್ಮೀಪುತ್ರ ರಿಲೀಸ್ ಆದಾಗ ನಿಮಗೆ ಇದ್ರ ಆನ್ಸರ್ ಸಿಗುತ್ತೆ. ನೀವು ಬಂದು ಪರವಾಗಿಲ್ಲ, ನೀವು ಚೆನ್ನಾಗಿ ಮಾಡಿದ್ರ ಕಾಮಿಡಿ ಅಂತ ನೀವ್ ಹೇಳ್ತೀರಿ. ಬಿಕಾಸ್ ಇವತ್ತು ನೀವು ಸೋಷಿಯಲ್ ಮೀಡಿಯಾಲು ನೀವು ನೋಡ್ತಾ ಇದ್ದೀರಾ, ನಿಮ್ಗೂ ಅನ್ಸುತ್ತೆ, ನೀವು ರೀಲ್ಸ್ ನ ಪ್ರತಿ ಸತಿ ಮಾಡಿದಾಗ ನಗು ಬರುತ್ತಲ್ಲ, ಆ ನಗುನ ನೀವು ಇಂಪಾರ್ಟೆಂಟ್ ಆನ್ ಸ್ಕ್ರೀನ್ ಹೇಗ್ ತರ್ತೀರಾ ಅಂತ ಅದಕ್ಕೆ ಇಲ್ಲ. ನಾನು ಇದು ಎಷ್ಟು ಅಂದ್ರೆ ಒಂದ್ ನಿಮಿಷ ಚಿಕ್ಕು ಒಂದು, ಯಾಕೆಂದ್ರೆ ಅವಾಗಿಂದ ನಮ್ಮ ಹಿರಿಯರೆಲ್ಲ ಹೇಳಿರೋದನ್ನ ಕೇಳ್ಕೊಂಡು ನಾನು ಹೇಳ್ತಿರೋದು, ಸಿನಿಮಾನ ನೋಡೋ ಪ್ರೇಕ್ಷಕರೇ ಬೇರೆ ಅಂತ ಅವಾಗಿಂದನೂ ನಮ್ಮ ಹಿರಿಯರು ಹೇಳ್ಕೊಂಡ್ ಬಂದಿದ್ದಾರೆ. ಸೊ ಸಿನಿಮಾ ಪ್ರೇಕ್ಷಕರಿಗೆ ಸಿನಿಮಾ ಇಷ್ಟ ಆಗೋವ್ರಿಗೆ ಖಂಡಿತವಾಗ್ಲೂ ಅವ್ರು ಸಿನಿಮಾನೇ ನೋಡ್ತಾರೆ, ಸಿನಿಮಾಲ್ಲೇ ಬಂದು ಎಂಜಾಯ್ ಮಾಡ್ತಾರೆ. ಆಮೇಲೆ ಸಿನಿಮಾ ಥಿಯೇಟರ್ ಜನ ಬಂದಾಗ ಅವರು ನಗಕ್ಕೆ ಏನೇನು ಕೊಡಬೇಕೋ ಅದಷ್ಟು ಖಂಡಿತವಾಗ್ಲೂ ಇದೆ. ಯಾಕೆಂದ್ರೆ ಇದು ಸಾಂಗಲ್ಲಿ ಕಾಮಿಡಿ ಮಾಡಕ್ಕಾಗಲ್ಲ. ಸೊ ಸೀನಲ್ಲಿ 100,000% ಓಲ್ ಮೂವಿ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ನಮ್ದು. ಲಕ್ಷ್ಮಿ ಬಂದ್ಬಿಡ್ತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಈಗ ಸಂತೋಷ್ ಲಾಡ್ ಪ್ರೆಸೆನ್ಸ್ ಅಂತ ಇದೆಯಲ್ಲ, ಅದಕ್ಕೆ ನನ್ನ ಪ್ರೀತಿ ಅವ್ರ ಮೇಲೆ ನನ್ಗಿರೋ ಗೌರವ, ಅವ್ರ ಮೇಲೆ ನನ್ಗಿರೋ ಪ್ರೀತಿ, ಅವ್ರು ನನ್ಗೆ ಯಾವಾಗ್ಲೂ ಪ್ರತಿಯೊಂದು ವಿಚಾರದಲ್ಲಿ ಯಾವತ್ತಿಂದ ಇದು ಅಂಬಾರಿ ಸಿನಿಮಾಯಿಂದ ಇಲ್ಲಿವರೆಗೂ ಅವ್ರು ನನ್ನ ಜೊತೆಲಿ ಇದಾರೆ. ಅದಕ್ಕೋಸ್ಕರ ಒಂದ್ ಗೌರವ, ಒಂದ್ ಪ್ರೀತಿಗೋಸ್ಕರ ಅವ್ರದ್ದು ಹೆಸರು ಹೇಳ್ದೆ ಅವ್ರನ್ನ ಅಲ್ಲಿ ಹಾಕಿದೀನಿ. ಯಾಕೆಂದ್ರೆ ನನ್ನ ಜೊತೆಗೆ ನನ್ನ ಜರ್ನಿಲಿ ಇದಾರೆ ಅವರು. ಓಕೆ, ಬಟ್ ಇವತ್ತು ರೂಟೆಡ್ ಸಾಂಗ್ಸ್ಗೆ ಎಸ್ಪೆಷಲಿ ವಿತ್ AI ಟೆಕ್ನಾಲಜಿ ಎಲ್ಲ ರೂಟೆಡ್ ಸಾಂಗ್ಸ್ಗೆ ರಿಪೀಟ್ ವ್ಯಾಲ್ಯೂ ಇರುತ್ತೆ. ಒಂದು ಟೈಮಲ್ಲಿ ಅದನ್ನೇ ನಾವೇ ಅದನ್ನ ಹಾಡ್ಕೊಂಡು ಬರ್ತಾ ಇದ್ವಿ. ಬಟ್ ಇವತ್ತು ಹಿಟ್ಸ್ ಬಂದ್ರೆ ಎಷ್ಟು ಮಿಲಿಯನ್, ಎಷ್ಟು ಟ್ರೆಂಡಿಂಗ್ ಆದ್ರೇನೆ ಒಂದು ಸಾಂಗ್ ಹಿಟ್ ಅಂತ ಹೇಳ್ತಾರೆ. ನಿಮ್ಮ ಒಪಿನಿಯನ್ ಏನಾದ್ರ ಬಗ್ಗೆ? ಮಿಲಿಯನ್ ಜನ ಮಾಡೋದು ನೋಡಾದ್ಮೇಲೆ ರಿಪೀಟ್ ವ್ಯಾಲ್ಯೂ ಆಗುತ್ತೆ. ರಿಪೀಟ್ ವ್ಯಾಲ್ಯೂ ಆಗ್ಬೇಕಂತಂದಾಗ ಇವಾಗ ನೀನೇ ಮೊದಲು ಅಂತ ಒಂದು ಕಿಸ್ಸಲ್ಲಿ ಒಂದು ಇದು ಸಾಂಗ್ ಆಯ್ತು. ನಮಗೆ ನಿಜವಾಗ್ಲೂ ನಾನು ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಇದು 2 ಮಿಲಿಯನ್ 3 ಮಿಲಿಯನ್ ಆಗ್ಬೋದು. ಯಾಕೆಂದ್ರೆ ಇಬ್ರು ಹೊಸ ಹುಡುಗ ಹೊಸ ಹುಡುಗಿ. ಇವತ್ತದು 135 ಮಿಲಿಯನ್. ಯಾಕೆಂತಂದ್ರೆ ವ್ಯಾಲ್ಯೂ, ಕನ್ನಡ ಪದ ಬಳಕೆ, ಕನ್ನಡದಲ್ಲಿರುವಂತ ಇವತ್ತಿಗಲ್ಲ ಅವತ್ತಿಂದನೂ ಇವತ್ತಿನವರೆಗೂ ಸಾಹಿತ್ಯದಲ್ಲಿ ತುಂಬಾ ಒಂದು ಶಕ್ತಿಯುತವಾದಂತ ಒಂದಷ್ಟು ಅದ್ಭುತವಾದಂತ ಕವಿಗಳೆಲ್ಲ ಬರ್ಕೊಂಡ್ ಬಂದಿದ್ದಾರೆ. ನಾವು ದೊಡ್ಡವರು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಬಳಸಿರೋ ಆ ಸಾಹಿತ್ಯನ ಇಡೀ ದೇಶ ಕೊಂಡಾಡಿದೆ ಅಂದಾಗ ನಮ್ಮ ಕರ್ನಾಟಕದ ಜನ ಖಂಡಿತವಾಗ್ಲೂ ಇಂಥ ಸಾಂಗ್ಸ್ಗಳು ಬಂದಾಗ ಅಂದ್ರೆ ವ್ಯಾಲ್ಯೂ ಪದಗಳಿಗೆ, ಅಂದ್ರೆ ಒಂದ್ ಸಾಂಗ್ ಕೇಳಿದ ತಕ್ಷಣನೇ ಇದು ನಮ್ ಸಾಂಗು ಅಂತಂದಾಗ ಖಂಡಿತವಾಗ್ಲೂ ಕೇಳ್ತಾರೆ. ನೀವ್ ಹೇಳಿದ್ರಲ್ಲ ಮಿಲಿಯನ್ ಹೋದ್ರೇನೆ ಸಾಂಗ್ ಅಂತ ಅಂದ್ಬಿಟ್ಟು, ಖಂಡಿತವಾಗ್ಲೂ ಅದೇ ಇವಾಗ ಆಗಿರೋದು. ಒಂಥರ ಮಿಲಿಯನ್ಸ್ ಹೋದ್ರೆ ಅದು ಸಾಂಗ್ ಹಿಟ್ ಆಗುತ್ತೆ ಅಂತ ಅದ್ರ ಬಿಲೀಫ್ ಇದೆ ಈ ಟೈಮಲ್ಲಿ.
ಅದಕ್ಕೆ ನಾನು ನಿಮ್ಗೆ ಕೇಳಿದ್ದು. ನೀವು ನನಗೆ ಆತರ ಹಾಡುಗಳು ಬರ್ದಿದ್ದೀರಾ, ಸೊ ನೀವು ನಾನು ಬರೆಯಕ್ಕಿಂತ ಮುಂಚೆ ಮಿಲಿಯನ್ ಬಗ್ಗೆ ಯೋಚನೆ ಮಾಡಲ್ಲ. ಈ ಸಾಂಗ್ ಚೆನ್ನಾಗ್ ಆಗ್ಬೇಕಂತ ಯೋಚನೆ ಮಾಡ್ತೀನಿ. ಜನ ಅದನ್ನ ಕೇಳಿ ಮಿಲಿಯನ್ ನ ಕೊಟ್ರೆ ಸಂತೋಷವಾಗಿ ತಗೋತೀನಿ. ಯಾಕೆಂತಂದ್ರೆ ಆ ಮಿಲಿಯನ್ ಎಲ್ಲಾರ್ಗು, ಮಿಲಿಯನ್ ಅನ್ನೋ ವರ್ಡ್ ಇದೆಯಲ್ಲ, ದುಡ್ಡಲ್ಲಿ ಆಗ್ಬೋದು, ಅದು ಸೌಂಡ್ ಅಲ್ಲಿ ಆಗ್ಬೋದು, ಇಲ್ಲ ನಂಬರ್ಸ್ ಅಲ್ಲಿ ಆಗ್ಬೋದು, ಎಲ್ರಿಗೂ ಖುಷಿ ಕೊಡುತ್ತೆ. ಓಕೆ, ಬಟ್ ಇದು ಈ ಫಿಲಮ್ಗೆ ನೀವು ರೈಟರು, ಲಿರಿಕ್ಸ್ ಬರ್ತಿದ್ದೀರಾ? ಸ್ಟೋರಿ ಅಂದ್ರೆ ಎಲ್ಲ ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತೆ ಡೈಲಾಗ್ಸ್ 1-3 ಜನ ಬರ್ದಿದ್ದಾರೆ, ಲಿರಿಕ್ಸ್ ಬರ್ದಿದ್ದೀನಿ. ಬಟ್ ಯಾಕೆ ಡೈರೆಕ್ಷನ್ ಇರ್ಲಿಲ್ಲ? ಡೈರೆಕ್ಷನ್ ನನ್ನ ಜೊತೆಲಿ 15 ವರ್ಷದಿಂದ ಅವ್ನು ಕೆಲಸ ಮಾಡಿದಾನೆ. ಪ್ರತಿ ಸಿನಿಮಾಗಳನ್ನೂ ನಾನೇ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ನನ್ನ ಜೊತೆಲಿ ಇದ್ದಂತ ಒಬ್ಬ ಒಳ್ಳೆ ಫ್ರೆಂಡ್, ಅವನು 15 ವರ್ಷದ ಫ್ರೆಂಡ್, ಅವನಿಗೋಸ್ಕರ ಅವ್ನ ಕೈಲಿ ಡೈರೆಕ್ಟ್ ನೀನೇ ಡೈರೆಕ್ಟ್ ಮಾಡಂತ ಹೇಳುತ್ತೆ. ಅರ್ಜುನ್ ಸರ್, ಈ ಕಡೆ ಚಿಕ್ಕಣ್ಣ ಅವ್ರಿಗೆ ಸಾಂಗ್ ಬರಿಬೇಕಾದ್ರೆ ನಿಮ್ಗೆ ಇನ್ಮೇಲೆ ಈಗ ಅದ್ಭುತವಾಗಿದೆ ಈ ಸಾಂಗ್. ಥ್ಯಾಂಕ್ ಯು. ಚಿಕ್ಕಣ್ಣ ಅವ್ರಿಗೆ ಸಾಂಗ್ ಬರಿಬೇಕಾದ್ರೆ ನಿಮ್ ಆಲೋಚನೆ ಬೇರೆ ಇರುತ್ತೆ. ಯಾಕಂದ್ರೆ ಬೇರೆ ನಟರಿಗೆ ಬರಿಬೇಕಾದ್ರೆ ಕ್ಲಾಸು ಮಾಸು ಆ ರೀತಿ ಥಿಂಕ್ ಮಾಡಿ ಬರಿತೀವಿ. ಆದ್ರೆ ಚಿಕ್ಕಣ್ಣ ಅವರ ಒಂದು ಕಾಮಿಡಿ ಸ್ಟೈಲು, ಅವರ ಪರ್ಫಾರ್ಮೆನ್ಸ್, ಡ್ಯಾನ್ಸಿಂಗ್, ಆ ತರ ನಿಮಗೆ ಬರಿಬೇಕಾದ್ರೆ ಯಾವ ರೀತಿ ಆಲೋಚನೆ ಬರುತ್ತೆ? ಸೊ ಯಾವ ರೀತಿ? ನನ್ಗೆ ಯಾವಾಗ್ಲೂ ದೊಡ್ಡಿರೋ ಚಿಕ್ಕಿರೋ ಕಾಮಿಡಿಯನ್ ಈ ತರದ್ದೆಲ್ಲ ನಾನು ಅನ್ಕೊಳ್ಳೋದೇ ಇಲ್ಲ. ಆ ಸಾಹಿತ್ಯಕ್ಕೆ ಮತ್ತೆ ಆ ಸಿಚುವೇಶನ್ ಏನ್ ಬರ್ಬೇಕು ಅದು ಖಂಡಿತವಾಗ್ಲು ನಮ್ಗೆ ಚಿಕ್ಕಣ್ಣನೇ ಸೂಪರ್ ಸ್ಟಾರ್ ಅನ್ಕೋತೀವಿ ನಾವು. ಅವರೇ ದೊಡ್ಡ ಇದು ಅನ್ಕೋತೀವಿ. ಯಾಕೆ ನಮ್ಗೆ ನಮ್ ಸಿನಿಮಾ ಅಂತ ಬಂದಾಗ, ಯಾಕೆಂದ್ರೆ ಅದ್ರಲ್ಲೂ ನಾನ್ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ನನ್ನ ಹೆಂಡತಿ ಪ್ರೊಡ್ಯೂಸರ್, ನಮ್ದೇ ಬ್ರ್ಯಾನರ್ ಸಿನಿಮಾ ಅಂತಂದಾಗ ಅವನನ್ನ 10 ಸತಿ ಯೋಚನೆ ಮಾಡ್ತೇನೆ. ನಮ್ಗ್ ಬಂದಾಗೆಲ್ಲನು ಅವನೇ ನಮ್ಗ್ ದೊಡ್ಡವನು, ಅವನೇ ಸೂಪರ್ ಸ್ಟಾರ್ ಅನ್ಕೊಂಡೆ ನಾವು ಬರೆಯಕ್ ಹೋಗ್ತೀವಿ. ಹಂಗಾಗಿ ನನಗೆ ನೀನು ಸಾಂಗ್ಸ್ ಬಂದಾಗ್ಲೂ ತುಂಬಾ ಜನ ಹೇಳಿದ್ರು ಈ ಸಾಂಗು ಇನ್ನು ಬೇರೆಯವ್ರಿಗೆ ಬಿದ್ದಿದ್ರೆ ಇನ್ನೂ ಚೆನ್ನಾಗ್ ಆಗ್ತಾ ಇತ್ತು ಅಂತ. ನಾನ್ ಚಿಕ್ಕಣ್ಣಂದು ಅವನ ಅದೃಷ್ಟ, ಅವನ ಇನ್ನೋಸೆನ್ಸ್ಗೆ ಆ ಸಾಂಗ್ ಅದ್ಭುತವಾಗಿದೆ. ಅವನದೇ 120-150 ಮಿಲಿಯನ್ ಆಗಿದೆ ಆ ಸಾಂಗು. ಅಂದ್ರೆ ಸಾಂಗ್ಸ್ ಅನ್ನೋದು ನಾವ್ ಇಂಥವ್ರಿಗೆ ಹಿಂಗ್ ಮಾಡ್ಬೇಕು ಅನ್ನೋದಲ್ಲ, ಅದು ತಗೊಳತ್ತೆ ಸಾಂಗ್ಸ್. ಈಗ ಇನ್ಮೇಲೆ ಸಾಂಗ್ಸ್ ಕೂಡ ನಾವೇನೋ ಚಿಕ್ಕಣ್ಣಂಗೆ ಏನೋ ಒಂದು ಅದ್ಭುತವಾಗಿ ಸಾಂಗ್ ಮಾಡ್ಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಇನ್ನೋಸೆನ್ಸ್ ಇರ್ಬೇಕು ಸಾಂಗ್ ಅಲ್ಲಿ. ನಮ್ ಕನ್ನಡದ ಸಾಂಗ್ ಅಂತ ಅನ್ನಿಸ್ಬೇಕು, ನಮ್ ಕನ್ನಡತನ ಇರ್ಬೇಕು, ನಮ್ ಕನ್ನಡದ ವರ್ಡ್ಸ್ ಇರ್ಬೇಕು, ನಮ್ ಕನ್ನಡದ ಸಿಂಗರ್ಸ್ ಇರ್ಬೇಕು, ನಮ್ ಕನ್ನಡದ ಆಡಿಯೋಸ್ ಎಲ್ಲ ನಮ್ ಕನ್ನಡದವ್ರು ನಮಗೋಸ್ಕರ ಇರ್ಬೇಕು ಅಂತ ಮಾಡಿದ್ದಂತ ಸಾಂಗ್. ಅದಕ್ಕೋಸ್ಕರ ಇಷ್ಟು ಚೆನ್ನಾಗಿ ಕೇಳಿಸ್ತಾರೆ. ಎಲ್ಲ ಹಾಡುಗಳು ನೀವೇ ಬರ್ದಿರೋದಾ? ಹೌದು. ಥ್ಯಾಂಕ್ ಯು. ನೀವು ಸಾಂಗ್ ಮಿಲಿಯನ್ ಅಂತ ಅಂದ್ರಲ್ವಾ, ಈ ಒಂದು ಸಾಂಗ್ ಸೂಪರ್ ಹಿಟ್ ಆದ್ರೆ ಒಂದು ಎಷ್ಟರ ಮಟ್ಟಿಗೆ ಒಂದು ಸಿನಿಮಾ ಬಜೆಟ್ ಅಲ್ಲಿ ರಿಟರ್ನ್ಸ್ ಬರ್ಬೋದು ಸರ್? ಸಿನಿಮಾ ಬಡ್ಜೆಟ್ ಅಲ್ಲಿ ಬರುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾನ ನೋಡಕ್ಕೆ ಜನ ಥಿಯೇಟರ್ಗೆ ಬರ್ತಾರೆ ಅಂತಂದಾಗ ಆಬ್ವಿಯಸ್ಲಿ ಸಿನಿಮಾ ಚೆನ್ನಾಗಾಗುತ್ತೆ. ಯಾಕೆಂದ್ರೆ ಕನ್ನಡ ಸಿನಿಮಾಗಳಿಗೆ ಅಂತಲ್ಲ, ತೆಲುಗು, ಸೌತ್ ಇಂಡಿಯನ್ ಸಿನಿಮಾಗೆ ಸಾಂಗ್ ಇಸ್ ದ ಫಸ್ಟ್ ಇನ್ವಿಟೇಷನ್. ಯಾಕೆಂತಂದ್ರೆ ಈಗ ನಂದು ಕಿಸ್ ಸಿನಿಮಾ ಅಂತ ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಆ ಸಿನಿಮಾದಲ್ಲಿ ಸಾಂಗ್ಸ್ ಚೆನ್ನಾಗಿದ್ದಕ್ಕೇನೆ ಆ ಇಬ್ರು ಹುಡುಗರನ್ನ 100 days ಸಿನಿಮಾ ಮಾಡಿದ್ರು, 100 ದಿನ ನೋಡಿದ್ರು ಆ ಸಿನಿಮಾನ. ಎಲ್ಲಾ ಸಾಂಗ್ಸ್ ಇತ್ತು ಅದ್ರಲ್ಲಿ. ಅವ್ರಿಬ್ರು ಯಾರಂತ ಯಾರಿಗೂ ಗೊತ್ತಿಲ್ಲ, ವಿರಾಟ ಯಾರಿಗಂತಾನು ಗೊತ್ತಿಲ್ಲ, ಶ್ರೀಲೀಲಾ ಯಾರಂತಾನು ಅವತ್ತು ಗೊತ್ತಿರ್ಲಿಲ್ಲ. ಬಟ್ ಅಂದ್ರೆ ಮೊದಲೆಲ್ಲ CD ಆಡಿಯೋದಲ್ಲೆಲ್ಲ ಇಷ್ಟಿಷ್ಟು ಬರುತ್ತೆ, ಆ ತರ ಬಿಸ್ನೆಸ್ ಈಗಿಲ್ಲ ಅಂತೀರಾ? ಅದಕ್ಕಿಂತ ಜಾಸ್ತಿ ಇದೆ ಇವತ್ತು ಬಿಸ್ನೆಸ್. ಅವತ್ತೆಲ್ಲ ಒಂದ್ ಕ್ಯಾಸೆಟ್ ನ ತಗೊಂಡೋದ್ರೆ ನಾವು ನಮ್ಮ ಮನೇಲಿ ಮಾತ್ರ ಕೇಳ್ತಾ ಇದ್ವಿ. ಇವತ್ತು ಒಂದು ಸಾಂಗ್ ನ ಒಂದು ಯೂಟ್ಯೂಬ್ ಅಲ್ಲೋ ಯಾವ್ದೋ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಹಾಕಿದ್ರೆ ಇಡೀ ವರ್ಲ್ಡ್ ಕೇಳುತ್ತೆ. ಇಡೀ ಪ್ರಪಂಚದಿಂದ ಬರುತ್ತೆ ರೆವಿನ್ಯೂ. ಅವಾಗ ನಮ್ ಕರ್ನಾಟಕದಿಂದ ಮಾತ್ರ ಬರ್ತಾ ಇತ್ತು, ಇವಾಗ ಪ್ರಪಂಚದಿಂದನೂ ಬರುತ್ತೆ. ತುಂಬಾ ದೊಡ್ಡ ಮಾರ್ಕೆಟ್ ಅದು. ಕೆಲವು ಸತಿ ಒಪಿನಿಯನ್ಸ್ ಬೇರೆ ಬೇರೆ ಇರುತ್ತೆ. ನಾನು ಹಾಡು ಮಾಡಿದಾಗ ನಿರ್ದೇಶಕರು ಬೇರೆ ಏನೋ ಕಲ್ಪನೆ ಮಾಡಿರ್ತಾರೆ. ಸೊ ಆ ಕಲ್ಪನೆಗಳು ಒಂದೊಂದ್ಸತಿ ಮ್ಯಾಚ್ ಆಗದೆ ಇದ್ದಾಗ ಮಾತುಕತೆ ಬರುತ್ತೆ. ಬಟ್ ಯಾವತ್ತೂ ಇವ್ರು ಬೇಡ ಅವ್ರು ಬೇಡ. ಮತ್ತೆ ಇನ್ನೊಂದೇನಂದ್ರೆ, ಯಾವತ್ತು ಹಾಡು ನಾವು ಮಾಡ್ಬೇಕಾದ್ರೆ ಇದೇ ಸಿಂಗರ್ಗೆ ಹಾಡಿಸ್ತೀವಿ ಅಂತ ನಾವು ಮಾಡಕ್ ಸಾಧ್ಯನೇ ಇಲ್ಲ ಸರ್. ಫಸ್ಟ್ ಆಫ್ ಆಲ್ ನಾನು ಹಾಡು ಮಾಡೋದು ಅಂತ ಹೇಳೋದೇ ತಪ್ಪು. ಯಾಕಂದ್ರೆ ನನಗೆ ಗೊತ್ತಿಲ್ಲ. ಇವತ್ತು ನಾನು ಹೋಗಿ ಕೂತ್ಕೊಂಡ್ರೆ ಎಲ್ಲಿಂದನೂ ಬರುತ್ತೆ, ಅದು ಹುಟ್ಕೊಂಡ್ಬಿಡ್ತು. ಅದು ಹುಟ್ಟಿದ ಮೇಲೆ ಅದಕ್ಕೇನೇ ನಾವು ಭಗವಂತ ಹಾಕಿದ ಭಿಕ್ಷೆಗೆ ನಾವ್ ಏನೇನು ಅಲಂಕಾರ ಮಾಡ್ಬೋದು ಅದನ್ನ ಟ್ರೈ ಮಾಡ್ತೀವಿ. ಇದಕ್ಕೆ ಈ ವಾಯ್ಸ್ ಮ್ಯಾಚ್ ಆಗ್ಬೋದು, ಆ ಥರ ಹೋಗ್ತೀವಿ ಅಷ್ಟೇ. ಬಿಟ್ರೆ ನಥಿಂಗ್ ಇಸ್ ಪ್ರೀ ಪ್ಲಾನ್ಡ್. ಅಷ್ಟೊಂದು ಪ್ಲಾನ್ ಮಾಡೋ ಮನುಷ್ಯನ ಕೈಲಿ ಮಾಡಕ್ ಆಗಲ್ಲ ಸರ್. ಅಲ್ಲ, ಅದು ಏನಂದ್ರೆ ಈಗ ನಾನು ಹೊಸ್ದಾಗಿ ಬಂದ್ರೆ ಅದು ಮ್ಯಾಟ್ರ್ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ನನ್ನನ್ನ ಒಂದಷ್ಟು ಚಿತ್ರಗಳಿಂದ ನೋಡಿ ಇವ್ನು ಹಿಂಗೆ ಇರೋದು ಅಂತ, ಅದು ಈಗ ಅರ್ಜುನ್ ಸರ್ ಆಗ್ಲೇ ಹೇಳಿದ್ರು ಗೊತ್ತು, ಏನೋ ನಮ್ಮ ಪಕ್ಕದ ಮನೆ ಹುಡುಗ ಆ ತರ ಅನ್ಸುತ್ತೆ ಅಂತ. ಹಂಗೆ ಇರೋದ್ರಿಂದ ಅದೇನು ಸಮಸ್ಯೆ ಆಗಲ್ಲ. ಒಂದೇ ಒಂದು ಹೊಟ್ಟೆ ಬರ್ಸ್ಕೊಂಬಾರ್ದು ಅನ್ನೋದೊಂದು ಅಷ್ಟೇ. ಅದನ್ನ ಬಿಟ್ರೆ ಖಂಡಿತ ಇಲ್ಲ ಅದ್ ಮಾಡ್ಲೇಬೇಕು. ಯಾಕೆಂದ್ರೆ ಒಬ್ರು ಒಂದು ದುಡ್ಡು ಕೊಟ್ಟು ಬರ್ತಾರೆ ಅಂದಾಗ
ಅಟ್ಲೀಸ್ಟ್ ನಮ್ಮ ಕೈಲಿ ಏನೇನ್ ಆಗುತ್ತೆ ಎಫರ್ಟ್ ನಾವು ಹಾಕ್ಲೇಬೇಕಲ್ಲ. ಅವ್ರಿಗೆ ಎಲ್ಲರಿಗೂ ಚೆನ್ನಾಗಿ ಕಾಣಿಸ್ತು, ಎಲ್ಲಾ ಆಂಗಲ್ ಅಲ್ಲೂ ಚೆನ್ನಾಗಿ ಕಾಣಿಸ್ತಿದ್ರು, ಯಾವ್ದೋ ಒಂದು ಆಂಗಲ್ ಅಲ್ಲಿ ಚೆನ್ನಾಗಿ ಕಾಣಿಸತ್ತಿರೋದು. ಓಕೆ ಫಿಸಿಕಲಿ ಚೆನ್ನಾಗಿ ನೋಡಕ್ಕೆ, ಓಕೆ ಒಂಚೂರು ಡ್ಯಾನ್ಸು ಪ್ರಾಕ್ಟೀಸ್ ಮಾಡಿದಾನೆ, ಈ ತರದ್ದು. ಸೊ ಹಂಗಾಗಿ ಪ್ರತಿ ಸಿನಿಮಾಗೂ ಅದು ಪ್ರಯತ್ನ ಪಡ್ತಾನೆ ಇರ್ತೀನಿ. ನಿಮ್ದೇನಾದ್ರೂ ಬಾರ್ಡರ್ ಇದೆಯಾ, ಲಿಮಿಟೇಷನ್ಸ್, ಅಂದ್ರೆ ಇಷ್ಟು weight ಮೇಲೆ ಹೋಗ್ಬಾರ್ದು? ನಾನ್ ಚೆಕ್ಕೆ ಮಾಡಿಲ್ಲ ಇಲ್ಲಿ ತನಕ, ಸೊ ಹಂಗಾಗಿ ಗೊತ್ತಿಲ್ಲ ಅದು. ಇಲ್ಲ, ಇವರು ಒಂದ್ಸಲಿ ಕತೆ ಎಲ್ಲ ಡಿಸೈಡ್ ಆದ್ಮೇಲೆ ನನ್ಗೊಂದ್ಸಲಿ ಹೇಳಿದ್ರು, ಚಿಕ್ಕಣ್ಣನ ಮನೆಯಲ್ಲೇ ನಾವು ಹೋಗಿದ್ವಿ, ನನ್ಗೂ ಒಂದ್ಸಲಿ ಹೇಳಿದ್ರು. ತುಂಬಾ ಖುಷಿ ಆಯ್ತು, ಚೆನ್ನಾಗಿದೆ ಮಾಡೋಣ ಅಂತ ಹೇಳಿದ್ವಿ ಅಷ್ಟೇನೆ. ನಾ ಡೈರೆಕ್ಷನ್ ಅಂತ ಫಿಕ್ಸ್ ಆಗಿರ್ಲಿಲ್ಲ ಅವಾಗ. ಸೊ ಯಾವಾಗ ಕತೆ ಅಂತ ಡಿಸ್ಕಷನ್ ಕೂತ್ಕೊಂಡ್ವಿ, ಎಲ್ಲ ಕೂತ್ಕೊಂಡೆ ಚಿತ್ರಕಥೆ ಎಲ್ಲ ಮಾಡಿದ್ದು. ಸೊ ಅವಾಗ ಹೇಳಿದ್ರು, ಇಲ್ಲ ನೀ ಮಾಡು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ಯಾಕಂದ್ರೆ ನಾನು ಅದ್ರ ಜೊತೆ ಇನ್ವಾಲ್ವ್ ಆಗಿರೋದ್ರಿಂದ ನನ್ಗೆ ಅಷ್ಟೊಂದು ಏನು ಇದಾಗ್ತಿಲ್ಲ. ಯಾಕಂದ್ರೆ ಮುಂಚೆ ಒಂದು 15 ವರ್ಷದಿಂದ ಅವನ ಜೊತೆಲೇ ಇದ್ದೀನಿ. ಬಟ್ ಅವನು ಏನು ಅಂತ ನನ್ಗೆ ಚೆನ್ನಾಗ್ ಗೊತ್ತು, ನಾನೇನು ಅಂತ ಅವ್ನು ಚೆನ್ನಾಗ್ ಗೊತ್ತು. ಬಟ್ ಆತರ ಏನಿಲ್ಲ. ಪೂರ್ತಿ ನಾವೆಲ್ಲ ಜೊತೆಲಿ ಒಂದಷ್ಟು ದಿನಗಳು, ಒಂದು 5-6 ತಿಂಗಳು ಜರ್ನಿ ಆಗಿದೆ ಆ ಸ್ಕ್ರೀನ್ ಪ್ಲೇಗೋಸ್ಕರ. ಹಂಗಂದಾಗ ಬದಲಾವಣೆ ವಿಚಾರಗಳೇನು ಬರೋದೇ ಇಲ್ಲ. ಯಾಕೆಂತಂದ್ರೆ ನಾವ್ ಯಾವ್ದೋ ಒಂದು 6 ತಿಂಗಳು ನಾವು ಸಪ್ರೇಟ್ ಆಗಿ ಕತೆ ಮಾಡ್ಬಿಟ್ಟು ನಾಳೆಯಿಂದ ನೀನ್ ಶೂಟಿಂಗ್ ಹೋಗಂತೆ ಅದು ಡೈರೆಕ್ಟರ್ನ ಕರೆದ್ಬಿಟ್ಟು ಶೂಟಿಂಗ್ ಕೊಟ್ಬಿಟ್ರೆ ಅದು ತಪ್ಪಾಗುತ್ತೆ. ಬಟ್ ಜರ್ನಿ ಇದೆ. ಒಂದು ಸಿನಿಮಾ ಮಾಡದೆ ತುಂಬಾ ದೊಡ್ಡ ವಿಚಾರ, ತುಂಬಾ ದೊಡ್ಡ ಕಷ್ಟ ಆಗಿರುವಂತ ಪರಿಸ್ಥಿತಿಲಿ ನಾನು ಮಾಧ್ಯಮದವ್ರ ಹತ್ರ ಕೇಳೋದು ಒಂದೇ ಒಂದು, ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ, ಯಾಕೆಂದ್ರೆ ನೀವಿಲ್ದೇನೆ ಸಿನಿಮಾಗಳ ಅಂದ್ರೆ ನಿಮ್ ಸಪೋರ್ಟ್ ಇಲ್ದೇನೆ ಸಿನಿಮಾ ಆಗದೇ ಇಲ್ಲ. ಎಷ್ಟಾಗುತ್ತೋ ಅಷ್ಟು ನಮ್ ಲಕ್ಷ್ಮೀಪುತ್ರ ಸಿನಿಮಾಗೆ ಎಲ್ಲರೂ ಸಪೋರ್ಟ್ ಮಾಡಿ, ಪ್ರೀತಿಯಿಂದ ಸಪೋರ್ಟ್ ಮಾಡಿ, ಅದನ್ನಷ್ಟೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ ರಕ್ಷಿತ್, ನಮ್ ಲೋಕಿ ಎಲ್ಲಾರು ತುಂಬಾ ಜೊತೆಗಿದ್ ಸಪೋರ್ಟ್ ಮಾಡಿದೀರಾ. ಮತ್ತೆ ನಮ್ ರಘು ಅಂತ ನಮ್ಮ ದೇವು ಫ್ರೆಂಡ್, ಕಳಿಸ್ತೀನಿ, ಕಳಿಸ್ತಾನೆ ನವೀನ್ ಕಳಿಸೋ.